ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಅಬ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಮುಂಬರ್ತಕ್ಕಂತಹ SSC MTS CHSL GD ಹಾಗೆ ಡೆಲ್ಲಿ ಪೊಲೀಸ್ ಮತ್ತೆ RRB ಡಿ ಗ್ರೂಪ್ ಎಕ್ಸಾಮ್ಗೆ ಕೇಳಬಹುದಾದಂತಹ GK ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಪ್ರತಿಯೊಂದು ಟಾಪಿಕ್ ಮೇಲೆ 5 ಪ್ರಶ್ನೆಗಳನ್ನು ಹಾಗೆ 5 ಪ್ರಶ್ನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ 4 ಆಪ್ಷನ್ಗಳನ್ನು ಕೂಡ ನಾವು ಡಿಸ್ಕಷನ್ ಮಾಡೋಣ. ಸೊ ಟೋಟಲಿ 25 ಪ್ರಶ್ನೆಗಳನ್ನು ನೋಡಿಕೊಂಡ್ರೆ 25 × 4 ಅಂತಂದ್ರೆ 100 ಪ್ರಶ್ನೆಗಳನ್ನ ಈ ಒಂದು ಸೆಷನ್ನಲ್ಲಿ ನಾವು ನೋಡ್ಕೊಳ್ತೀವಿ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ ಹಿಸ್ಟರಿಯ ಪ್ರಶ್ನೆಗಳಾಗಿದ್ದಾವೆ, ಸರಿನಾ? ಸೊ ಏನಿದೆ ಮೊದಲ ಪ್ರಶ್ನೆ ಅಂತಂದ್ರೆ, ಶೇರ್ ಶಾ ಸೂರಿ ಹುಮಾಯೂನ್ನನ್ನು ಯಾವ ಯುದ್ಧದಲ್ಲಿ ಸೋಲಿಸಿದನು ಅಂತ ಕೇಳಿದ್ದಾರೆ, ಸರಿನಾ? ಯಾರು? ಶೇರ್ ಶಾ ಸೂರಿ ಅವರು ಈ ಹುಮಾಯೂನ್ ಅವರನ್ನ ಸೋಲಿಸ್ತಾರೆ ಅಂತ ಯಾವ ಯುದ್ಧದಲ್ಲಿ ಅಂತ. ಸೊ ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಎ ಪಾಣಿಪತ್ ಯುದ್ಧ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಬಿ ಖನ್ವಾ ಯುದ್ಧ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಸಿ ಚೌಸಾ ಯುದ್ಧ ಅಂತ ಕೊಟ್ಟಿದ್ದಾರೆ, ಹಾಗೆ ಆಪ್ಷನ್ ಡಿ ಏನು ಕೊಟ್ಟಿದ್ದಾರೆ ಅಂದ್ರೆ ಸರಿಂದ್ ಯುದ್ಧ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 2 ಆಪ್ಷನ್ ನಾವು ತೆಗೆದುಹಾಕಬಹುದು. ಯಾವುದನ್ನ ತೆಗೆದುಹಾಕಬಹುದು ಅಂದ್ರೆ ಈ ಪಾನಿಪತ್ ಯುದ್ಧ ಏನಿದೆ ಅಲ್ವಾ, ಸೊ ಇದನ್ನ ಇವರ ತಂದೆ ಆಗಿರ್ತಕ್ಕಂತಹ ಬಾಬರ್ ಅವರು 1526ರಲ್ಲಿ ಮೊದಲನೇ ಪಾನಿಪತ್ ಯುದ್ಧವನ್ನ ಗೆದ್ರು. ಸೊ ಇವರು ಮಾಡಿರಲಿಲ್ಲ, ಈ ಯುದ್ಧವನ್ನ ಇವರು ಪಾಲ್ಗೊಂಡಿರಲಿಲ್ಲ. ಅಂಡ್ ನೆಕ್ಸ್ಟ್ ಇವರ ಮಗನಾಗಿರ್ತಕ್ಕಂತಹ ಅಕ್ಬರ್ 1556ರಲ್ಲಿ ಹೇಮಚಂದ್ರ ಅಥವಾ ಹೇಮುನನ್ನ ಸೋಲಿಸಿ 2ನೇ ಪಾನಿಪತ್ ಯುದ್ಧವನ್ನ ಗೆಲ್ತಾರೆ, ಸರಿನಾ? ಸೊ ಮೊಘಲರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಯುದ್ಧಗಳು ಎಷ್ಟು ಅಂದ್ರೆ 2 ಯುದ್ಧಗಳು ಅಂತ ಹೇಳ್ತೀವಿ. ಯಾವುದರಲ್ಲಿ? ಈ ಪಾನಿಪತ್ ಯುದ್ಧದಲ್ಲಿ. ಸೊ ಇದು ಪಾನಿಪತ್ ಇವ್ರು ಮಾಡಿಲ್ಲ. ಆ್ಯಂಡ್ ದೆನ್ ಖಾನ್ವಾ ಯುದ್ಧ. ಈ ಖಾನ್ವಾ ಯುದ್ಧವು ಕೂಡ ಈ 1527ರಲ್ಲಿ ಯಾರು ಮಾಡ್ತಾರೆ? ಬಾಬರೇ ಮಾಡ್ತಾನೆ, ಸರಿನಾ? ಮೀನ್ಸ್ ಈ ಹುಮಾಯೂನ್ನ ತಂದೆಯೇ ಮಾಡ್ತಾನೆ. ಸೊ ಈ ಹುಮಾಯೂನ್ಗೆ ಸಂಬಂಧಪಟ್ಟಿಲ್ಲ ಇದು. ಸೊ ಇಲ್ಲಿ ಬರ್ತಕ್ಕಂಥದ್ದು ಯಾವುದು ಅಂತಂದರೆ ಚೌಸಾನ ಅಥವಾ ಸರಿಂದ ಅಂತ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಚೌಸಾ ಯುದ್ಧ ಅಂತ ಹೇಳ್ತೀವಿ. ಯಾವುದು? ಚೌಸಾ ಯುದ್ಧ ಅಂತ ಹೇಳ್ತೀವಿ. ಸೊ ಹಾಗಾದರೆ ಚೌಸಾ ಯುದ್ಧ ಯಾವ ಒಂದು ವರ್ಷದಲ್ಲಿ ನಡೆಯಿತು? ಚೌಸಾ ಯುದ್ಧ ನಡೆದಿರೋದು 1539 ಅಂತ ಹೇಳ್ತೀವಿ, ಸರಿನಾ? ಯಾವಾಗ? 1539ರಲ್ಲಿ ಚೌಸಾ ಯುದ್ಧ ನಡೀತಾ. ಆ್ಯಂಡ್ ದೆನ್ 1540ರಲ್ಲಿ ಮತ್ತೊಂದು ಸಾರಿ ಸೋಲ್ತಾರೆ. ಯಾರು? ಇದೇ ಹುಮಾಯೂನ್. ಯಾರ ವಿರುದ್ಧ? ಶೇರ್ ಶಾ ಸೂರಿಯ ವಿರುದ್ಧ. ಯಾವಾಗ? 1540ರಲ್ಲಿ. ಯಾವ ಯುದ್ಧ ಅದಕ್ಕೆ ನಾವು ಬಿಲ್ಗ್ರಾಮ್ ಯುದ್ಧ ಅಥವಾ ಕನೌಜ್ ಯುದ್ಧ ಅಂತ ಕರಿತೀವಿ, ಸರಿನಾ? ಯಾವುದು? ಬಿಲ್ಗ್ರಾಮ್ ಅಥವಾ ಕನೌಜ್ ಯುದ್ಧ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಬಿಲ್ಗ್ರಾಮ್ ಮತ್ತೆ ಕನೌಜ್ ಎರಡೂ ನೆನ್ಪಿಟ್ಕೊಳ್ಳಿ. ಯಾವ ಯುದ್ಧವನ್ನ? 1540ರ ಯುದ್ಧವನ್ನ ಏನಂತ ಕರಿತೀವಿ? ಬಿಲ್ಗ್ರಾಮ್ ಯುದ್ಧ ಮತ್ತು ಕನೌಜ್ ಯುದ್ಧ ಅಂತ ಕರಿತೀವಿ. ಯಾಕೆ ಇಷ್ಟು ಬಾರ್ ಹೇಳ್ತಾ ಇದ್ದೀನಿ ಅಂದ್ರೆ ಸಾಕಷ್ಟು ಸರಿ ಕೇಳಿದಾನೆ 1540, ಸರಿನಾ? ಸೊ ಕ್ವಶನ್ ಪೇಪರ್ ತೆಗೆಯೋನಿಗೆ ಈ ಒಂದು ಇಯರ್ ಮೇಲೆ ಲವ್ ಇದೆ ಜಾಸ್ತಿ. ಸೊ ಅದಕ್ಕೆ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಸರ್ಹಿಂದ್ ಯುದ್ಧ ನಡೆದಿದ್ದಾವಾಗ? ಸರ್ಹಿಂದ್ ಯುದ್ಧ ನಡೆದಿದ್ದಾವಾಗ ಅಂದರೆ 1555 ಅಂತ ಹೇಳ್ತೀವಿ. ಸೊ ಫ್ಯಾನ್ಸಿ ನಂಬರ್ ಇದೆ, ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಯಾವುದು? 1555. ಸೊ 1555ರಲ್ಲಿ ಈ ಶೇರ್ ಶಾ ಸೂರಿ ಇದ್ದಾರಲ್ವಾ, ಸೊ ಅವರು ಡೆತ್ ಆಗಿರ್ತಾರೆ. ಸೊ ಹುಮಾಯೂನ್ ಏನು ಮಾಡ್ತಾನೆ? ಸೊ ಅಗೇನ್ ಆಳ್ವಿಕೆಗೆ ಬರ್ತಾನೆ. ಬಟ್ ಈ ಎರಡರಲ್ಲೂ ಕೂಡ ಸೋತಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಈ ಚೌಸಾದಲ್ಲಿ ಮತ್ತೆ ಹಾಗೆ ಈ ಬಿಲ್ಗ್ರಾಮ್ ಯುದ್ಧದಲ್ಲಿ ಇದೇ ಹುಮಾಯೂನ್ ಸೋಲ್ತಾರೆ. ಸೊ ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಶೇರ್ ಶಾ ಸೂರಿ ಅಂತ ಹೇಳ್ತೀವಿ, ಸರಿನಾ? ಆ್ಯಂಡ್ ದೆನ್ ಇನ್ನೊಂದು ನಿಮಗೆ ಈ ಹುಮಾಯೂನ್ ಬಗ್ಗೆ ಗೊತ್ತಿರಲಿ. ಏನಂತ ಕೇಳ್ತಾನೆ ಹುಮಾಯೂನ್ ಬಗ್ಗೆ ಅಂತಂದರೆ, ಯಾವ ಮೊಘಲ್ ದೊರೆ ಜಾತಕವನ್ನು ಅಥವಾ ಈ ಒಂದು ಅಸ್ಟ್ರಾಲಜಿಯನ್ನು ಜಾಸ್ತಿ ನಂಬ್ತಾ ಇದ್ದ? ಸೊ ಹಾಗೆ 7 ದಿನ ಅಂತಂದರೆ ವಾರದಲ್ಲಿರ್ತಕ್ಕಂಥ 7 ದಿನ 7 ಡಿಫ್ರೆಂಟ್ ಕಲರ್ ಬಟ್ಟೆಗಳನ್ನು ಹಾಕ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳ್ತಾರೆ. ಸೊ ಯಾರು ಅಂತಂದರೆ ಇದೇ ಹುಮಾಯೂನ್. ಸೊ ಈ ಹುಮಾಯೂನ್ನ ಮೀನಿಂಗ್ ಏನು ಅಂತ ಕೇಳ್ತಾನೆ. ಹುಮಾಯೂನ್ ಅಂತಂದರೆ ಆ ಒಂದು ಹೆಸರಿನ ಅರ್ಥ ಏನು? ಹೆಸರಿನ ಅರ್ಥ ಅಂತಂದರೆ ನಾವು ಲಕ್ಕಿ ಅಂತ ಹೇಳ್ತೀವಿ, ಸರಿನಾ? ಮೀನ್ಸ್ ಅದೃಷ್ಟವಂತ ಅಂತ ಹೇಳ್ತೀವಿ. ಸೊ ಅದೃಷ್ಟವಂತ ಅಂತ ಹೆಸರು ಇಟ್ಕೊಂಡು ಜೀವನ ಪೂರ್ತಿ ದುರಾದೃಷ್ಟದಲ್ಲೇ ಬದುಕಿ ದುರಾದೃಷ್ಟದಿಂದ ಸತ್ತಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಹೇಳ್ತೀವಿ ನಾವು ಇತಿಹಾಸದಲ್ಲಿ? ಇದೇ ಹುಮಾಯೂನ್ ಅಂತ ಹೇಳ್ತೀವಿ, ಸರಿನಾ? ಈತನೇ ಒಂದು ಸಿಟಿಯನ್ನು ಕಟ್ಟಿಸ್ತಾನೆ, ಹಾಗೆ ಒಂದು ಗ್ರಂಥಾಲಯವನ್ನು ಕಟ್ಟಿಸ್ತಾನೆ. ಯಾವುದು? ದೀನ್ ಪನ್ಹಾ ಎನ್ನುವ ಗ್ರಂಥಾಲಯವನ್ನು ಕಟ್ಟಿಸ್ತಾನೆ. ಯಾವುದು? ದೀನ್ ಪನ್ಹಾ ಅಂತ ಹೇಳ್ತೀವಿ. ಆ ದೀನ್ ಪನ್ಹಾ ಎಂಬ ಗ್ರಂಥಾಲಯವನ್ನು ಕಟ್ಟಿಸಿ ಅದೇ ಒಂದು ಗ್ರಂಥಾಲಯಕ್ಕೆ ಏರುವಾಗ ಸ್ಟೆಪ್ಸ್ ಇಂದ ಬಿದ್ದು ಸಾವನ್ನಪ್ಪಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಇದೇ ಹುಮಾಯೂನ್. ಈ ಹುಮಾಯೂನ್ನ ಬಗ್ಗೆ ಒಂದು ಬುಕ್ ಕೂಡ ಇದೆ. ಯಾವ ಬುಕ್ಕು ಅಂದರೆ ಹುಮಾಯೂನ್ ನಾಮ ಅಂತ ಹೇಳ್ತೀವಿ, ಸರಿನಾ? ಯಾವುದು? ಹುಮಾಯೂನ್ ನಾಮ ಅಂತ. ಇದನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು? ಹುಮಾಯೂನ್ನ ಬರೆದನ? ಬರ್ದಿಲ್ಲ. ತುರ್ಕಿಶ್ ಭಾಷೆಯಲ್ಲಿ ಈತನ ಸಿಸ್ಟರ್ ಆಗಿರ್ತಕ್ಕಂತಹ ಮೀನ್ಸ್ ಬಡೆ ಬೆಹನ್ ಆಗಿರ್ತಕ್ಕಂತಹ ಗುಲ್ಬದಿನ್ ಬೇಗಮ್ ಅವರು ಬರೆದಿರ್ತಾರೆ, ಸರಿನಾ? ಹಾಗಾದರೆ ಗುಲ್ಬದಿನ್ ಅಂದರೆ ಏನು? ಗುಲ್ಬದಿನ್ ಅಂತಂದರೆ ಇವಾಗ ರೋಸಿನ ಪೆಟಲ್ಸ್ ಬರುತ್ತೆ ಗೊತ್ತಾ, ಆ ಪೆಟಲ್ ಅಂದಂಗೆ ಅದರ ಅರ್ಥ. ಸೊ ಬಾಬರ್ ಇಟ್ಟಿರ್ತಾನೆ ತನ್ನ ಮಗಳಿಗೆ ಆ ಹೆಸರನ್ನು. ಓಕೆ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ, ವೈಕಂ ಸತ್ಯಾಗ್ರಹ ಯಾವ ವರ್ಷದಲ್ಲಿ ನಡೆಯಿತು ಅಂತ ಕೇಳಿದ್ದಾನೆ, ಸರಿನಾ? ಯಾವುದು? ವೈಕಂ ಸತ್ಯಾಗ್ರಹ ಯಾವ ವರ್ಷದಲ್ಲಿ ನಡೆಯಿತು? ಆಪ್ಷನ್ ಎ 1918, ಆಪ್ಷನ್ ಬಿ 1924, ಆಪ್ಷನ್ ಸಿ 1928, ಹಾಗೆ ಆಪ್ಷನ್ ಡಿ ಏನಂತ ಕೊಟ್ಟಿದ್ದಾನೆ ಅಂದರೆ 1940 ಅಂತ ಕೊಟ್ಟಿದ್ದಾನೆ. ಸೊ ಯಾವ ವರ್ಷದಲ್ಲಿ ವೈಕಂ ಸತ್ಯಾಗ್ರಹ ನಡೀತದೆ ಹೇಳ್ಬೋದಾ? ಪಾವ್ನಾರ್ ಸತ್ಯಾಗ್ರಹ ಅಂತ ಬರುತ್ತೆ, ಸರಿನಾ? ಯಾವುದು? ಪಾವ್ನಾರ್ ಸತ್ಯಾಗ್ರಹ. ಸೊ ಪಾವ್ನಾರ್ ಸತ್ಯಾಗ್ರಹ ನಡೆದಿದ್ದಾವಾಗ ಈ 1940 ಅಂತ ಹೇಳ್ತೀವಿ, ಸರಿನಾ? ಯಾವುದು? ಪಾವನಾರ್ ಅಂತ ಹೇಳ್ತೀವಿ. ಸೊ ಈ ಪಾವ್ನಾರ್ ಸತ್ಯಾಗ್ರಹ ನಡೆದಿದ್ದು 1940. ಸೊ ಇದು ಆಪ್ಷನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. 1928ರಲ್ಲಿ ಯಾವುದಾಗುತ್ತೆ? 1928ರಲ್ಲಿ ಬಾರ್ಡೋಲಿ ಸತ್ಯಾಗ್ರಹ ಆಗುತ್ತೆ. ಯಾವ ಸತ್ಯಾಗ್ರಹ ಆಗುತ್ತೆ? ಬಾರ್ಡೋಲಿ ಸತ್ಯಾಗ್ರಹ ಆಗುತ್ತೆ. ಆ್ಯಂಡ್ ದೆನ್ 1924ರಲ್ಲಿ ಯಾವ ಸತ್ಯಾಗ್ರಹ ಆಗುತ್ತೆ?
ಹೇಳ್ಬೋದಾ ಹೇಳಿ. ಆ್ಯಂಡ್ ದೆನ್ 1918ರಲ್ಲಿ ಇಲ್ಲಿ ಅಹಮದಾಬಾದ್ ಗಿರಣಿ ಮುಷ್ಕರ ಆಗುತ್ತೆ. ಯಾವಾಗ? 1918ರಲ್ಲಿ. ಬಟ್ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳ್ತೀವಿ ಅಂದರೆ 1924 ಅಂತ ಹೇಳ್ತೀವಿ. ಸೊ ಈ ವೈಕಂ ಸತ್ಯಾಗ್ರಹ ನಡೆದಿದ್ದು ಯಾವಾಗ ಅಂದರೆ 1924. ಗಾಂಧೀಜಿ ಈ ಬೆಳಗಾವಿ ಅಧ್ಯಕ್ಷತೆಯನ್ನು ಏನು ವಹಿಸ್ತಾರಲ್ವಾ, INC ಅಧ್ಯಕ್ಷತೆಯನ್ನು, ಅದೇ ವರ್ಷ ಈ ವೈಕಂ ಸತ್ಯಾಗ್ರಹ ಕೂಡ ನಡೆದಿರ್ತದೆ. ನೆನ್ಪಿಟ್ಕೊಳ್ಳಿ ಸರಿನಾ, 1924. ಸೊ 100 ವರ್ಷಗಳಾಯಿತು. ಈ ಕ್ವಶನ್ ಬರೋ ಚಾನ್ಸಸ್ ಸಾಕಷ್ಟು ಇರುತ್ತೆ. 1924ರದು ವೈಕಂ ಸತ್ಯಾಗ್ರಹ, ಯಾಕೆಂದರೆ 100 ವರ್ಷ ಕಂಪ್ಲೀಟ್ ಆಗಿದೆ. ಸೊ 100 ವರ್ಷ ಕಂಪ್ಲೀಟ್ ಆಯ್ತಾ ಕೇಳ್ತಾನೆ, 150 ವರ್ಷ ಕಂಪ್ಲೀಟ್ ಆಯ್ತಾ ಕೇಳ್ತಾನೆ, ಈ 10 ವರ್ಷ ಕಂಪ್ಲೀಟ್ ಆಯ್ತಾ ಕೇಳ್ತಾನೆ, 50 ವರ್ಷ ಕಂಪ್ಲೀಟ್ ಆಯ್ತಾ ಕೇಳ್ತಾನೆ. ಒಟ್ಟಿನಲ್ಲಿ ಈ ಥರ ಈ ಒಂದು ಪ್ಯಾಟರ್ನ್ ಮೇಲೆ ಕ್ವಶನ್ನ ಸ್ವಲ್ಪ ಜಾಸ್ತಿ ತೆಗಿತಾ ಇರ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅನುಶೀಲನ ಸಮಿತಿಯನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಅಂತ ಕೇಳಿದಾನೆ. ಸರಿನಾ, ಯಾವುದು ಅನುಶೀಲನ ಸಮಿತಿ? ಅನುಶೀಲನ ಸಮಿತಿಯನ್ನು ಯಾವಾಗ ಸ್ಥಾಪನೆ ಮಾಡಿದ್ರು? 1902ರಲ್ಲಿ, 1905ರಲ್ಲಿ, 1924ರಲ್ಲಿ, 1928 ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? 1928 ಬಾರ್ಡೋಲಿ ಸತ್ಯಾಗ್ರಹ. ಅದು ಬೇಕಾಗಿಲ್ಲ, ಸತ್ಯಾಗ್ರಹ ಮುಗೀತು ಇವಾಗ. ಸೊ ಇವಾಗ ಏನು ಸಮಿತಿ ನೋಡ್ಕೊಂಡು ಬರೋಣ. ಸೊ 1928ರಲ್ಲಿ ಒಂದು ಸಮಿತಿ ಸ್ಟಾರ್ಟ್ ಆಗುತ್ತೆ. ಯಾವ ಸಮಿತಿ? HSRA ಸಮಿತಿ ಅಂತ ಹೇಳ್ತೀವಿ. ಯಾವುದು? HSRA ಸಮಿತಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ 1924ರಲ್ಲಿ ಯಾವುದು ಸರ್? HRA ಸಮಿತಿ ಅಂತ ಹೇಳ್ತೀವಿ. ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್, ಇದು ಹಿಂದೂಸ್ತಾನ್ ಸೋಷಿಯಲಿಸ್ಟಿಕ್ ರಿಪಬ್ಲಿಕ್ ಅಸೋಸಿಯೇಷನ್ ಅಂತ ಹೇಳ್ತೀವಿ. ಸರಿನಾ, ಇವೆರಡೂ ಕೂಡ ಇದೇನಿದೆ ಅಲ್ವಾ, HRA ಇರೋದೇ ಮುಂದೆ HSRA ಆಗಿ ಬದಲಾವಣೆ ಆಗುತ್ತೆ. ಇದು ಕೂಡ ನಿಮ್ಗೆ ಗೊತ್ತಿರಲಿ. ಸೊ ಇದ್ರ ಮಧ್ಯೆ ಇನ್ನೊಂದು ಬರುತ್ತೆ. ಯಾವುದು? 1926ರಲ್ಲಿ ನೌಜವಾನ್ ಸಭಾ ಅಂತ ಸ್ಥಾಪನೆ ಆಗುತ್ತೆ. ಅದನ್ನು ಸ್ಥಾಪನೆ ಮಾಡಿದವರು ಯಾರು? ಭಗತ್ ಸಿಂಗ್ ಅವರು ಸ್ಥಾಪನೆ ಮಾಡ್ತಾರೆ. ಸರಿನಾ, ಈ ಸಚಿನ್ ಸನ್ಯಾಲ್ ಅವರು ಸ್ಥಾಪನೆ ಮಾಡಿರ್ತಕ್ಕಂತಹ HRA ಹಾಗೆ ಭಗತ್ ಸಿಂಗ್ ಅವರು ಸ್ಥಾಪನೆ ಮಾಡಿರ್ತಕ್ಕಂತಹ ನೌಜವಾನ್ ಸಭಾ ಎರಡೂ ಸೇರಿ ಮುಂದೆ ಏನಾಗುತ್ತೆ? 1928ರಲ್ಲಿ HSRA ಅಂತ ಆಗುತ್ತೆ. ಈ HSRA ಅನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿಯರು ಪಂಡಿತ್ ಚಂದ್ರಶೇಖರ್ ಆಜಾದ್ ಅಂತ ಹೇಳ್ತೀವಿ ನಾವು. ಸರಿನಾ, ಪಂಡಿತ್ ಅಂತಂದ್ರೆ ಜಸ್ಟ್ ಜವಾಹರ್ಲಾಲ್ ನೆಹರು ಅವರು ಮಾತ್ರ ಅಲ್ಲ, ಪಂಡಿತ್ ಅಂತ ನಾವು ಇವರನ್ನು ಕೂಡ ಯೂಸ್ ಮಾಡ್ತೀವಿ. ಯಾರಿಗೆ? ಚಂದ್ರಶೇಖರ್ ಆಜಾದ್ ಅವರಿಗೆ. ಸರಿನಾ, ಅವ್ರ ಹಿಸ್ಟ್ರಿ ಒಂದು ರೀತಿ ಡಿಫ್ರೆಂಟ್. ಓಕೆ, ಒಂದು ರೀತಿ ಹೇಗೆ ಅಂತಂದರೆ ಡಬಲ್ ಗುಂಡಿಗೆ ಇರತಕ್ಕಂಥ ಮನುಷ್ಯ ಅಂತ ಹೇಳ್ಬೋದು. ಯಾರು? ಚಂದ್ರಶೇಖರ್ ಆಜಾದ್ ಅವರು. ಸರಿನಾ, ಇವಾಗ ಹೇಳ್ತೀವಲ್ವ ನಾವು ಶಾರ್ಪ್ ಶೂಟರ್ ಅದು ಇದು ಅಂತ. ಸೊ ಆ ಕಾಲದ ಶಾರ್ಪ್ ಶೂಟರ್ ಯಾರು ಅಂತಂದರೆ ನಮ್ಮ ಚಂದ್ರಶೇಖರ್ ಆಜಾದ್ ಅವರು. ಸರಿನಾ, ಅವ್ರ ಬಗ್ಗೆ ಕೂಡ ನೀವು ಓದ್ಕೊಳ್ಳಿ. ಆ್ಯಂಡ್ ದೆನ್ ಆಜಾದ್ ಪಾರ್ಕ್ ಯಾರಿಗೆ ಸಂಬಂಧಪಟ್ಟಿದೆ? ಆಜಾದ್ ಅವರಿಗೆ ಸಂಬಂಧಪಟ್ಟಿದೆ. ಆಜಾದ್ ಪಾರ್ಕ್ ಅಂತ ಇದೆ. ಎಲ್ಲಿದೆ? ಪ್ರಸ್ತುತ UPಯಲ್ಲಿದೆ. ಓಕೆ, ಆ್ಯಂಡ್ ದೆನ್ 1905 ಅಥವಾ 1902. ಸೊ ಈ ಎರಡರಲ್ಲೂ ಕೂಡ ಈ ಅನುಶೀಲನ ಸಮಿತಿ ಸ್ಥಾಪನೆ ಆಗಿದೆ. ಸರ್ ಏನು ಸರ್ ರಾಂಗ್ ಹೇಳ್ತಾ ಇದ್ದೀರಾ? ಎರಡರಲ್ಲೂ ಕೂಡ ಅನುಶೀಲನ ಸಮಿತಿ ಸ್ಥಾಪನೆ ಆಗಿದೆ. ಒಂದು ಜಸ್ಟ್ ಅನುಶೀಲನ ಸಮಿತಿ, ಇನ್ನೊಂದು ಯಾವುದು ಅಂತಂದರೆ ಢಾಕಾ ಅನುಶೀಲನ ಸಮಿತಿ ಅಂತ ಸ್ಥಾಪನೆ ಆಗುತ್ತೆ. ಢಾಕಾದಲ್ಲಿ ಸ್ಥಾಪನೆ ಆಗುತ್ತೆ ಅನುಶೀಲನ ಸಮಿತಿ. ಸೊ ಅನುಶೀಲನ ಸಮಿತಿ 1902 ಅಥವಾ ಢಾಕಾ ಅನುಶೀಲನ ಸಮಿತಿ 1902. ಸೊ 1902ರಲ್ಲಿ ಅನುಶೀಲನ ಸಮಿತಿ ಸ್ಥಾಪನೆ ಆಗುತ್ತೆ. ಮೀನ್ಸ್ ಇಲ್ಲಿ ಏನು ಕೇಳಿದಾನಲ್ವಾ ಪ್ರಶ್ನೆ, ಅನುಶೀಲನ ಸಮಿತಿ ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು ಅಂತಂದರೆ ಇದು 1902. ಬಟ್ ಢಾಕಾ ಅನುಶೀಲನಾ ಸಮಿತಿ ಅಂತ ಕೇಳಿದ್ರೆ ಯಾವುದು? ಢಾಕಾ ಅನುಶೀಲನ ಸಮಿತಿ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ 1905 ಸಾರ್ ಅಂತ. ಓಕೆ, ಯಾವುದು? 1905ರಲ್ಲಿ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು, ಇಂಪಾರ್ಟೆಂಟ್ ಇದೆ. ಢಾಕಾ ಅನುಶೀಲನ ಸಮಿತಿ 1905ರಲ್ಲಿ, ಅನುಶೀಲನ ಸಮಿತಿ 1902ರಲ್ಲಿ ಅಂತ. ಓಕೆ, ಆ್ಯಂಡ್ ದೆನ್ ನೆನ್ಪುಳಿತದೆ ಎಲ್ಲವೂ ಕೂಡ. ಓಕೆ, ನೆನ್ಪುಳಿತದೆ. ಯಾವಾಗ? 1924ರಲ್ಲಿ HRA, 1926ರಲ್ಲಿ ನೌಜವಾನ್ ಸಭಾ, 1928ರಲ್ಲಿ HSRA ಅಂತ ಹೇಳ್ತೀವಿ. ಸೊ HRA ಮತ್ತು HRA ಹಾಗೆ HSRA ಮತ್ತು ನೌಜವಾನ್ ಸಭಾ ಏನಿದೆ ಅಲ್ವಾ, ಈ ಮೂರು ಕೂಡ ಕೇಳೋ ಸಾಕಷ್ಟು ಚಾನ್ಸಸ್ ಇರುತ್ತೆ. ಇದನ್ನು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಅನುಶೀಲನ ಸಮಿತಿ 1902ರಲ್ಲಿ, ಹಾಗೆ ಈ ಒಂದು ಢಾಕಾ ಅನುಶೀಲನ ಸಮಿತಿ ಯಾವಾಗ ಅಂತಂದರೆ 1905 ಅಂತ ಹೇಳ್ತಾ ಇದ್ದೀವಿ. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಸೊ ಆಲ್ಮೋಸ್ಟ್ ಇವಾಗ ಈ ಒಂದು ಕ್ಲಾಸ್ ಐ ಥಿಂಕ್ ಸ್ಲೋ ಆಗಿರುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಮೀನ್ಸ್ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಶಾತವಾಹನ ರಾಜವಂಶದ ಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ. ಸೊ ಶಾತವಾಹನ ರಾಜವಂಶದ ಸ್ಥಾಪಕರು ಯಾರಾಗಿದ್ದಾರೆ? ವಿಂಧ್ಯಶಕ್ತಿ, ಸಿಮುಖ, ಅದು ಶಿಮುಖಲ್ಲ ಸಿಮುಖ ಅಂತ ಆಗಬೇಕಾಗಿತ್ತು. ಸೊ ಸಿಮುಖ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ವಾಸುದೇವ ಅಂತ ಕೊಟ್ಟಿದ್ದಾರೆ, ಮತ್ತು ಪುಷ್ಯಮಿತ್ರ ಶುಂಗ ಅಂತ ಕೊಟ್ಟಿದ್ದಾರೆ. ಸೊ ಈ ಶಾತವಾಹನ ಶುಂಗ ಎಲ್ಲಿಂದ ಎಲ್ಲಿಗೆ ಸಂಬಂಧ? ಎಲ್ಲಿಯ ಮಾಮರ ಎಲ್ಲಿಯ ಕೋಗಿಲೆ. ಓಕೆ, ಸೊ ಈ ಶೃಂಗ ವಂಶದ ಸ್ಥಾಪಕ ಯಾರು ಅಂತಂದರೆ ಪುಷ್ಯಮಿತ್ರ ಶೃಂಗ ಅಂತ ಹೇಳ್ತೀವಿ. ವಾಸುದೇವ ಶ್ರೀಕೃಷ್ಣ. ಓಕೆ, ಇದನ್ನು ಕೇಳಿರ್ತೀರಲ್ವಾ? ವಾಸುದೇವ ಯಾವ ವಂಶದ ಸ್ಥಾಪಕ ಅಂತಂದರೆ ಕಣ್ವ ವಂಶದ ಸ್ಥಾಪಕ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ವಿಂಧ್ಯಶಕ್ತಿ ಯಾವ ವಂಶದ ಸ್ಥಾಪಕ? ವಿಂಧ್ಯಶಕ್ತಿ ಅಂತಂದರೆ ನಾವು ವಾಕಟಕ ಅಂತ ಹೇಳ್ತೀವಲ್ವಾ, ವಾಕಟಕರು ಅಂತ. ಆ ವಾಕಟಕ ವಂಶದ ಸ್ಥಾಪಕ ಯಾರು ಅಂತಂದರೆ ಇದೇ ವಿಂಧ್ಯಶಕ್ತಿ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಯಾವುದು? ವಿಂಧ್ಯಶಕ್ತಿ. ಯಾವ ವಂಶದ ಸ್ಥಾಪಕ? ವಾಕಟಕರ ಸ್ಥಾಪಕ. ಸೊ ಶಾತವಾಹನರ ಸ್ಥಾಪಕ ಯಾರು? ಶಿಮುಖ. ಓಕೆ, ಯಾರು? ಸಿಮುಖ ಅಂತ ಹೇಳ್ತೀವಿ. ಇದನ್ನು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಸೊ ಈತನ ರಾಜಧಾನಿ ಯಾವುದಾಗಿತ್ತು? ಪೈಠಾನ ಅಥವಾ ಪ್ರತಿಷ್ಠಾನ ಎಂಬುದು ಈತನ ರಾಜಧಾನಿಯಾಗಿತ್ತು. ಯಾರ್ದು? ಶಾತವಾಹನ ರಾಜವಂಶದ ಸ್ಥಾಪಕನ ರಾಜಧಾನಿ. ಆ್ಯಂಡ್ ದೆನ್ ಈ ರಾಷ್ಟ್ರಕೂಟರ ಸ್ಥಾಪಕ ಯಾರು? ದಂತಿದುರ್ಗ ಅಂತ ಹೇಳ್ತೀವಿ. ಸರ್ ಇದು ಕೂಡ ಗೊತ್ತಿರಲಿ, ಕೇಳ್ಬೋದು ನಿಮಗೆ.
ಆ್ಯಂಡ್ ದೆನ್ ಮುಂದಿನ ಪ್ರಶ್ನೆ ಏನಿದೆ? ಮುಂದಿನ ಪ್ರಶ್ನೆ, ಜೀಲಂ ನದಿಯ ಪ್ರಾಚೀನ ಅಥವಾ ವೈದಿಕ ಹೆಸರೇನು ಅಂತ ಕೇಳಿದ್ದಾರೆ. ಸೊ ಈ 5 ನದಿಗಳೇನಿದಾವಲ್ವಾ, ಸಿಂಧು ನದಿಯ ಉಪನದಿಗಳು, ಸೊ ಹಾಗೆ ಸಿಂಧು ನದಿ ಆಗಿರಲಿ, ಆ್ಯಂಡ್ ದೆನ್ ಸರಸ್ವತಿ ನದಿ ಆಗಿರಲಿ, ಗಗ್ಗರ್ ನದಿ ಆಗಿರಲಿ, ಸೊ ಎಲ್ಲದಕ್ಕೂ ಕೂಡ ವೈದಿಕ ಹೆಸರುಗಳಿದ್ದಾವೆ. ಸರಸ್ವತಿ ನದಿ ಇವಾಗಲೂ ಸರಸ್ವತಿನೇ ಇದೆ, ಬಟ್ ಅವಾಗಲೂ ಸರಸ್ವತಿನೇ ಇದೆ. ಇಂಡಸ್ ನದಿ ಅಂತ ಇವಾಗ ಕರಿತೀವಿ, ಇದರ ಒಂದು ಪ್ರಾಚೀನ ಹೆಸರು ಸಿಂಧು ನದಿ ಅಂತ ಕರಿತೀವಿ. ಆ್ಯಂಡ್ ದೆನ್ ಈ ಗಗ್ಗರ್ ನದಿಯ ಹಳೆ ಹೆಸರು ಯಾವುದಾಗಿತ್ತು? ಮೀನ್ಸ್ ವೈದಿಕ ಹೆಸರು ಯಾವುದಾಗಿತ್ತು? ಈ ದೃಷ್ಟಾವತಿ ಅಂತ ಆಗಿತ್ತು. ಸರಿನಾ? ಯಾವುದು? ಗಗ್ಗರ್ ಅಂತ ಹೇಳ್ತೀವಿ. ಗಗ್ಗರ್. ಈ ಗಗ್ಗರ್ ನದಿಯ ಹಳೆಯ ಹೆಸರು ಯಾವುದಾಗಿತ್ತು ಅಂದರೆ ದೃಷ್ಟಾವತಿ ಅಂತ ಹೇಳ್ತೀವಿ. ಸರಿನಾ? ಇದನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ವಿಪಾಶ ಅಥವಾ ವಿಪಾಸ ಅನ್ನೋದು ಬಿಯಾಸ್ ನದಿಯ ಒಂದು ವೈದಿಕ ಹೆಸರು ಅಥವಾ ಪ್ರಾಚೀನ ಹೆಸರಾಗಿತ್ತು. ಆ್ಯಂಡ್ ದೆನ್ ಪರುಷ್ಟಿ ಅನ್ನೋದು ರಾವಿ ನದಿಯ ಒಂದು ಹಳೆಯ ಹೆಸರಾಗಿತ್ತು. ಆ್ಯಂಡ್ ದೆನ್ ಆಸ್ಮಾಕ ಅಥವಾ ಆಸ್ನಾಕ ಅಂತ ಬರುತ್ತಲ್ವ, ಅದು ಚಿನಾಬ್ ನದಿಯ ಹೆಸರಾಗಿತ್ತು. ಬಟ್ ಇಲ್ಲಿ ವಿತಸ್ಥಾನದ ಏನಿದೆ ಅಲ್ವಾ, ಸೊ ಇದು ಈ ಜೀಲಂ ನದಿಯ ಅತ್ಯಂತ ಪ್ರಾಚೀನ ಹೆಸರಾಗಿತ್ತು. ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ವಿತಸ್ಥ ಮತ್ತು ವಿಪಾಶನ ಮಧ್ಯೆ ನಿಮಗೆ ಕನ್ಫ್ಯೂಷನ್ ಇರುತ್ತೆ. ಯಾವುದು? ವಿತಸ್ಥ ಮತ್ತು ವಿಪಾಸ ಅಂತ ಹೇಳ್ತೀವಿ. ಸರಿನಾ? ಸೊ ಇಲ್ಲಿ ವಿಪಾಸ ಅಂತಂದರೆ ಯಾವುದು ಅಂತ ಹೇಳ್ತೀವಿ? ಬಿಯಾಸ್ ಅಂತ ಹೇಳ್ತೀವಿ. ಬಿಯಾಸ್. ಆ್ಯಂಡ್ ದೆನ್ ವಿತಸ್ಥ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಜೀಲಂ ನದಿ ಅಂತ. ಓಕೆ, ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನಗಳ 5 ಪ್ರಶ್ನೆಗಳನ್ನು ಹಾಗೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಪ್ಷನ್ಗಳ ಮೇಲೆ ಡಿಸ್ಕಷನ್ನ ಮಾಡೋಣ. ಸರಿನಾ? ಸೊ ಬನ್ನಿ, ಏನಿದೆ ಮೊದಲ ಪ್ರಶ್ನೆ? ವಿಟಮಿನ್ ಇ ಯ ರಾಸಾಯನಿಕ ಹೆಸರೇನು ಅಂತ ಕೇಳಿದ್ದಾನೆ. ವಿಟಮಿನ್ ಇ ಯ ರಾಸಾಯನಿಕ ಹೆಸರು ಆಪ್ಷನ್ ಕೊಟ್ಟಿದ್ದಾನೆ ರೆಟಿನಾಲ್, ಆಸ್ಕೋರ್ಬಿಕ್ ಆಮ್ಲ, ಆಪ್ಷನ್ ಸಿ ಫಿಲೋಕ್ವಿನೈನ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಡಿ ಏನಂತ ಕೊಟ್ಟಿದ್ದಾನೆ? ಟೋಕೋಫೆರಲ್ ಅಂತ ಕೊಟ್ಟಿದ್ದಾನೆ. ವಿಟಮಿನ್ ಇ ಕೊರತೆಯಿಂದ ಬರ್ತಕ್ಕಂತಹ ಒಂದು ರೋಗ ಯಾವುದು? ಬಂಜತನ ಅಂತ ಹೇಳ್ತೀವಿ. ಸರಿನಾ? ಸೊ ಈ ಫರ್ಟಿಲಿಟಿ ಆಗದೆ ಇರೋಕ್ಕೆ ರೀಸನ್ ಯಾವುದು ಅಂತಂದರೆ ಈ ವಿಟಮಿನ್ ಇ ಕೊರತೆಯಿಂದ. ಮೀನ್ಸ್ ಬಂಜತನ ಆಗೋದು ಯಾವುದರಿಂದ ಅಂತಂದರೆ ವಿಟಮಿನ್ ಇ ಕೊರತೆಯಿಂದ. ಸೊ ಈ ವಿಟಮಿನ್ ಇ ಯ ರಾಸಾಯನಿಕ ಹೆಸರೇನು? ಸೊ ರೆಟಿನಾಲ ಅಲ್ಲ. ಸೊ ಯಾಕೆಂದರೆ ಇದು ವಿಟಮಿನ್ ಎ ಯ ರಾಸಾಯನಿಕ ಹೆಸರಾಗಿದೆ. ಆಸ್ಕೋರ್ಬಿಕ್ ಆಮ್ಲವ ಇದನ್ನು ಕೂಡ ಅಲ್ಲ, ಯಾಕೆಂದರೆ ಇದು ವಿಟಮಿನ್ ಸಿ ಯ ರಾಸಾಯನಿಕ ಹೆಸರಾಗಿದೆ. ಫಿಲೋಕ್ವಿನೈನ ಅಲ್ಲ, ಇದು ವಿಟಮಿನ್ ಕೆ ಯ ರಾಸಾಯನಿಕ ಹೆಸರಾಗಿದೆ. ಯಾವುದು? ವಿಟಮಿನ್ ಕೆ ಯ ರಾಸಾಯನಿಕ ಹೆಸರಾಗಿದೆ. ಆ್ಯಂಡ್ ದೆನ್ ಟೋಕೋಫೆರಲ್ ಅನ್ನೋದು ವಿಟಮಿನ್ ಇ ಯ ರಾಸಾಯನಿಕ ಹೆಸರಾಗಿದೆ. ಇನ್ನೊಂದು ಗೊತ್ತಿರಲಿ ನಿಮಗೆ, ಬ್ಯೂಟಿ ವಿಟಮಿನ್ ಅಂತ ಕರಿತೀವಲ್ವಾ, ಆ ಬ್ಯೂಟಿ ವಿಟಮಿನ್ ಯಾವುದು ಅಂದರೆ ಇದೇ ವಿಟಮಿನ್ ಇ. ಓಕೆ, ಸೊ ಇವಾಗ ಹುಡುಗಿರು ಆ್ಯಂಡ್ ದೆನ್ ಸಮ್ ಹುಡುಗರು ಇವಾಗಲೂ ಕೂಡ ಅದು ಬಳಸ್ತಿರ್ತಾರಲ್ಲ, ಲೈಕ್ ಎಂತ ಅದು ಫೇರ್ ಲವ್ಲಿ ಬ್ಯೂಟಿ ಪ್ರಾಡಕ್ಟ್ಗಳು. ಓಕೆ, ಸೊ ಆ ಬ್ಯೂಟಿ ಪ್ರಾಡಕ್ಟ್ಗಳ ಮೇಲೆ ವಿಟಮಿನ್ ಇ ಅಂತ ಹಾಕಿರ್ತಾರೆ ನೋಡಿ. ವಿಟಮಿನ್ ಇ ಮತ್ತು ವಿಟಮಿನ್ ಸಿ ಅಂತ ಹಾಕಿರ್ತಾರೆ. ಇವಾಗ ವಿಟಮಿನ್ ಸಿನೂ ಕೂಡ ಮೆನ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಜಾಸ್ತಿ ಏನು ಅಂತಂದರೆ ವಿಟಮಿನ್ ಇ ಅಂತ ಹಾಕಿರ್ತಾರೆ, ಯಾಕೆಂದರೆ ಅದೊಂದು ಬ್ಯೂಟಿ ವಿಟಮಿನ್ ಇದೆ ಅಂತ. ಸರಿನಾ? ಇದು ಕೂಡ ನಿಮ್ಗೆ ಗೊತ್ತಿರಲಿ, ಕೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಇರುಳು ಗುರುಡುತನ ಮೀನ್ಸ್ ಸಂಜೆ ಹೊತ್ತಾದ್ಮೇಲೆ ಅವರಿಗೆ ಕಣ್ ಕಾಣಲ್ಲ ಅಲ್ವಾ. ಸೊ ಅದು ಯಾವ ಒಂದು ರೋಗದಿಂದ ಬರ್ತಕ್ಕಂಥ, ಯಾವೊಂದು ವಿಟಮಿನ್ ಕೊರತೆಯಿಂದ ಬರ್ತಕ್ಕಂಥ ರೋಗವಾಗಿದೆ? ವಿಟಮಿನ್ ಎ ಅಂತ ಹೇಳ್ತೀವಿ. ಮೀನ್ಸ್ ಇದೇ ಒಂದು ರೆಟಿನಾಲ್ ಕೊರತೆಯಿಂದ ಅದು ಬರುತ್ತೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿದ್ಯುತ್ ಸರ್ಕ್ಯೂಟ್ಗಳಲ್ಲಿ ಯಾಮ್ ಮೀಟರ್ ಏನಿದೆ ಅಲ್ವಾ, ಅದನ್ನು ಯಾವ ಕ್ರಮದಲ್ಲಿ ಸಂಪರ್ಕಿಸಲಾಗ್ತದೆ? ಸರಣಿ ಕ್ರಮ ಮೀನ್ಸ್ ಇನ್ ಸಿರೀಸಲ್ಲಿ ಅಂತೆ, ಇನ್ ಪ್ಯಾರಲಲ್ಲಿ ಅಂತೆ, ಇನ್ನಂದರೆ ಶಾರ್ಟ್ ಆರ್ಡ್ರಲ್ಲಿ ಅಂತೆ. ಶಾರ್ಟ್ ಆರ್ಡರ್ ಮಾಡಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಇವುಗಳಲ್ಲಿ ಯಾವುದಲ್ಲ ಅಂತ ಕೊಟ್ಟಿದ್ದಾನೆ. ಸರಿನಾ? ಶಾರ್ಟ್ ಆರ್ಡ್ರಲ್ಲಿ ಬರೋದೇ ಇಲ್ಲ. ಜಸ್ಟ್ ಯಾವುದು ಅಂತಂದರೆ ಒಂದು ಸಿರೀಸು, ಇನ್ನೊಂದು ಪ್ಯಾರಲಲ್ ಅಂತ ಬರುತ್ತೆ. ಸರಿನಾ? ಇವಾಗ ಒಂದು ಸರ್ಕ್ಯೂಟ್ ಇದೆ ಅಂತಂದರೆ ಓಕೆ, ಇಲ್ಲೊಂದು ಸರ್ಕ್ಯೂಟ್ ಇದೆ ಅಂತಂದರೆ ಇವುಗಳನ್ನು ಹೀಗೆ ಕನೆಕ್ಟ್ ಮಾಡಿರ್ತೀವಿ. ಸರಿನಾ? ಸೊ ಇದು ಇಲ್ಲಿ ಬಲ್ಬ್ ಇದೆ, ಇದು ಬಲ್ಬ್ ಅಂತ ಹೇಳ್ತೀವಿ. ಬಲ್ಬಿನ ಸಿಂಪಲ್ ಇದು ಅಂತ ಹೇಳ್ತೀವಿ. ಸೊ ಯಾವ ಮೀಟ್ರನ್ನ ನಾವು ಸಿರೀಸಲ್ಲಿ ಕನೆಕ್ಟ್ ಮಾಡಿರ್ತೀವಿ, ಮೀನ್ಸ್ ಸರಣಿ ಕ್ರಮದಲ್ಲಿ ಕನೆಕ್ಟ್ನ ಮಾಡಿರ್ತೀವಿ. ಈ ವೋಲ್ಟ್ ಮೀಟ್ರ್ ಏನಿದೆ ಅಲ್ವಾ, ವೋಲ್ಟ್ ಮೀಟ್ರ್ ಅಂತಂದರೆ ಏನು? 2 ಪಾಯಿಂಟ್ಗಳ ಮಧ್ಯೆ ಇರ್ತಕ್ಕಂಥ ಈ ಪೊಟೆನ್ಷಿಯಲನ್ನು, ಆ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಇದು ಕಂಡುಹಿಡಿತದೆ. ಸೊ ಅದಕ್ಕೆ ನಾವು ಇದನ್ನು ಪ್ಯಾರಲಲ್ಲಿ ಕನೆಕ್ಟ್ ಮಾಡಿರ್ತೀವಿ. ಗೊತ್ತಿರಲಿ ನಿಮಗೆ. ಸರಿನಾ? ಸೊ ವೋಲ್ಟ್ ಮೀಟ್ರ್ ಅಂತ ಕೇಳಿದ್ರೆ ನಿಮಗೆ ಸಮಾನಾಂತರ ಕ್ರಮ ಅಂತ ಹೇಳಬೇಕಾಗುತ್ತೆ. ನೋಡಿ, ಇಲ್ಲಿ ಸಮಾನಾಂತರವಾಗಿ ಮಾಡಿಲ್ವಾ ನಾನು? ಓಕೆ, ಸಮಾನಾಂತರವಾಗಿ ಮಾಡಿದ್ದೇನೆ. ಆ್ಯಂಡ್ ದೆನ್ ಇಲ್ಲಿ ಯಾವ ಮೀಟ್ರ್ ಅಂದರೆ ಹೇಗಿದೆ? ಸಿರೀಸಲ್ಲಿ ಇದೆ ಅಲ್ವಾ? ಓಕೆ, ಸಿರೀಸಲ್ಲಿ ಇದೆ. ಸರಿಯಾ? ಇದು ಗೊತ್ತಿರಲಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಒಂದು ಬ್ಯಾರಲ್ನಲ್ಲಿ ಎಷ್ಟು US ಗ್ಯಾಲನ್ಗಳಿದ್ದಾವೆ ಅಂತ ಕೇಳಿದ್ದಾನೆ. ಸೊ ರೀಸೆಂಟಾಗಿ ನೀವು ನೋಡಿರ್ಬೋದು, ಯಾವುದು ಅಮೇರಿಕಾ, ನಮ್ಮ ಭಾರತ, ರಷ್ಯಾದು ತೈಲ ಅದು ಇದು ಅಂತ ಸುಮ್ಮನೆ ನ್ಯೂಸಲ್ಲಿ ಇದ್ದೇ ಇದೆ. ಸೊ ಹಾಗಾದರೆ ಅದನ್ನು ಅಷ್ಟೇ ನ್ಯೂಸಲ್ಲಿ ನೋಡಿ ಬಿಡಬೇಕಾ, ಮಜಾ ತೊಗೊಂಡು ಬಿಡಬೇಕಾ? ಅದ್ರ ಹಿಂದೆ ಇರತಕ್ಕಂಥ ಸ್ಟ್ಯಾಟಿಕನ್ನು ನೋಡ್ಕೊಳ್ಬೇಕು ನಾವು. ಏನು ಅಂತಂದರೆ, ಒಂದು ಬ್ಯಾರಲ್ ತೈಲ ಅಂದರೆ ಎಷ್ಟು US ಗ್ಯಾಲನ್ಗಳಾಗಿದ್ದಾವೆ? 158.987 ಎಂದು, ಆಪ್ಷನ್ ಬಿ 42, ಆಪ್ಷನ್ ಸಿ 0.15897, ಆಪ್ಷನ್ ಡಿ 3.785 ಅಂತ ಕೊಟ್ಟಿದ್ದಾನೆ. ಯಾವ್ದು ಇದರಲ್ಲಿ ಸರಿಯಾದ ಉತ್ತರ? ಮ್ಯಾಕ್ಸಿಮಮ್ ಆನ್ಸರ್ ಹಾಕಿರೋದು ಯಾರು ಅಂತಂದರೆ, ಯಾವಾಗ ಹಾಕಿರ್ತೀರಾ ಅಂದರೆ ಆಪ್ಷನ್ ಎ ಹಾಕಿರ್ತೀರಾ, ರಾಂಗ್. ಇವಾಗ ಆಪ್ಷನ್ ಚೇಂಜ್ ಮಾಡ್ಕೊಳ್ತೀರಾ, ಆಪ್ಷನ್ ಡಿ ಸಿ ಹಾಕ್ತೀರಾ, ರಾಂಗ್. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಂದರೆ ಆಪ್ಷನ್ ಬಿ 42 US ಗ್ಯಾಲನ್ ಒಂದು
ಗ್ಯಾಲನ್ಗಳು ಅಂತ ಹೇಳ್ತೀವಿ ಸರಿನಾ. ಸೊ ಒಂದು ಬ್ಯಾರಲ್ನಲ್ಲಿ ಎಷ್ಟು US ಗ್ಯಾಲನ್ಗಳಿರ್ತವೆ ಅಂತಂದರೆ 42 ಗ್ಯಾಲನ್ಗಳು ಇರ್ತವೆ. ಸೊ ಒಂದು ಬ್ಯಾರಲ್ನಲ್ಲಿ ಎಷ್ಟು ಲೀಟರ್ಗಳಿರ್ತವೆ ಅಂತ ಕೇಳಿದರೆ ಅವಾಗ ನೀವು ಹೇಳಬೇಕಾಗುತ್ತೆ ಲೀಟರ್ 158.9871 ಲೀಟರ್ಗಳಿರ್ತವೆ ಅಂತ ಹೇಳಬೇಕಾಗತ್ತೆ ನೀವು ಸರಿನಾ. ಸೊ ಹಾಗಾದರೆ ಇನ್ನು ಘನ ಲೀಟರ್ ಅಂತ ಕೇಳಿದರೆ ಎಷ್ಟು ಅಂತ ಹೇಳಬೇಕಾಗತ್ತೆ. ಘನ ಲೀಟರ್ ಅಂದರೆ 0.158997 ಲೀಟರ್ಗಳು ಘನ ಲೀಟರ್ಗಳು ಅಂತ ಹೇಳಬೇಕಾಗತ್ತೆ. ಸರ್ ಹಾಗಾದರೆ ಒಂದು ಗ್ಯಾಲನ್ ಅಂದರೆ ಎಷ್ಟು? 1 ಗ್ಯಾಲನ್ ಈಸ್ ಈಕ್ವಲ್ ಟು 3.785 ಲೀಟರ್ ಅಂತ ಹೇಳ್ತೀವಿ ಸರಿನಾ. ಸೊ 42ನ್ನ ಇಂಟು 3.785 ಮಾಡಿ ನಿಮಗೆ ಈ ಒಂದು ಉತ್ತರ ಬರುತ್ತೆ. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? US ಗ್ಯಾಲನ್ಗಳು ಅಂತ ಕ್ವಶನಲ್ಲಿ ಅಷ್ಟು ಕ್ಲಾರಿಟಿಯಾಗಿ ಕೇಳಿದಾಗ ನಾವ್ಯಾಕೆ ಇದನ್ನು ಹಾಕಬೇಕು? ಇದನ್ನು ಹಾಕಬಾರ್ದು, 42 ಗ್ಯಾಲನ್ಗಳು ಅಂತ ಹೇಳಬೇಕಾಗುತ್ತೆ. ಓಕೆ, ಸೊ ಒಂದು ಗ್ಯಾಲನ್ ಅಂದರೆ ಎಷ್ಟು ಅಂತ ಹೇಳ್ತೀವಿ? 3.785 ಅಂತ ಹೇಳ್ತೀವಿ. 3.785 ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಯಾಕೆಂದರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇರ್ತಕ್ಕಂಥ ಸ್ಟ್ಯಾಟಿಕ್ಕನ್ನು ಕೇಳೋದು ಸ್ವಲ್ಪ ಜಾಸ್ತಿ ಇದೆ ಸೆಂಟ್ರಲಲ್ಲಿ. ಸೊ ಅದು ಕಾರಣದಿಂದ ಈ ಥರ ಕೇಳ್ತಾನೆ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಸೊ MTS ಅಲ್ಲಿ ಆ್ಯಂಡ್ ದೆನ್ CHS ಅಲ್ಲಿ ಎಕ್ಸಾಮಲ್ಲಿ ಸ್ವಲ್ಪ ಈ ರೀತಿ ಕೇಳೋದು ಜಾಸ್ತಿ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಸೆಮಿಕಂಡಕ್ಟರ್ ಇನೋವೇಷನ್ ಮ್ಯೂಸಿಯಂ ಅನ್ನು ಎಲ್ಲಿ ತೆರೆಯಲಿದೆ ಅಂತ ಕೇಳಿದ್ದಾನೆ ಸರಿನಾ. ಯಾವುದು? ಭಾರತದ ಮೊದಲ ಸೆಮಿಕಂಡಕ್ಟರ್ ಇನೋವೇಷನ್ ಮ್ಯೂಸಿಯಂ ಅನ್ನು ಎಲ್ಲಿ ತೆರೆಯಲಿದೆ? ಟಿ-ಚಿಪ್ ಕೇಳಿರ್ತೀರಲ್ವಾ? ಎಲ್ಲಿ ಟಿ-ಚಿಪ್ ಎಲ್ಲಿ ಅಂತಂದರೆ ಈ ಹೈದರಾಬಾದಲ್ಲಿ ಸರಿನಾ. ಸೊ ಭಾರತದ ಮೊದಲ ಸೆಮಿಕಂಡಕ್ಟರ್ ಇನೋವೇಷನ್ ಮ್ಯೂಸಿಯಂ ಎಲ್ಲಿ ತೆರೆಯಲಾಗಿದೆ ಅಂದರೆ ಹೈದರಾಬಾದಲ್ಲಿ ತೆರೆಯಲಾಗಿದೆ. ಓಕೆ, ಸೊ ಅದರ ಹೆಸರು ಏನಾಗಿದೆ ಅಂದರೆ ಟಿ-ಚಿಪ್ ಅಂತ ಆಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಕೇಂದ್ರ ಆರೋಗ್ಯ ಸಚಿವಾಲಯವು ಭಾರತದ ಮೊದಲ ಮಾನಸಿಕ ಆರೋಗ್ಯ ರಾಯಭಾರಿಯಾಗಿ ಯಾರನ್ನು ನೇಮಿಸಿದೆ ಅಂತ ಕೇಳಿದ್ದಾನೆ. ಮಾನಸಿಕ ಆರೋಗ್ಯ ರಾಯಭಾರಿ ಮಾನಸಿಕ ದಿನ ಯಾವುದಾಗಿತ್ತು? ಅಕ್ಟೋಬರ್ 10 ಆಗಿತ್ತಾ? ಸೊ ಅದಕ್ಕೆ ನ್ಯೂಸಲ್ಲಿದೆ ಇದು. ಸೊ ಯಾವುದು? ಕೇಂದ್ರ ಆರೋಗ್ಯ ಸಚಿವಾಲಯವು ಭಾರತ ಮೊದಲ ಮಾನಸಿಕ ಆರೋಗ್ಯ ರಾಯಭಾರಿಯನ್ನಾಗಿ ದೀಪಿಕಾ ಪಡುಕೋಣೆ ಅವರನ್ನು ನೇಮಿಸಲಾಗಿದೆ. ಯಾಕೆ ಅಂತಂದರೆ ಇವರು ರೀಸೆಂಟಾಗಿ ಒಂದು ಫೌಂಡೇಶನ್ ಓಪನ್ ಮಾಡಿದ್ದಾರೆ. ಯಾವ ಫೌಂಡೇಶನ್ ಅಂತಂದರೆ ಲೀವ್ ಲವ್ ಆ್ಯಂಡ್ ಲೈಫ್ ಅನ್ನುವ ಫೌಂಡೇಶನ್ ಸರಿನಾ. ಲೀವ್ ಲವ್ ಆ್ಯಂಡ್ ಲೈಫ್ ಅನ್ನುವ ಫೌಂಡೇಶನ್ ಯಾರ ಸ್ಥಾಪಕಿ ಅಂತ ಕೇಳಿದ್ರೆ ಇದೇ ದೀಪಿಕಾ ಪಡುಕೋಣೆ ಅವರು ಸರಿನಾ. ಸೊ ಅದಕ್ಕೆ ಇವರನ್ನು ಏನು ಮಾಡಲಾಗಿದೆ ಅಂದರೆ ಭಾರತದ ಮೊದಲ ಮಾನಸಿಕ ಆರೋಗ್ಯ ರಾಯಭಾರಿಯನ್ನಾಗಿ ನೇಮಿಸಿದ್ದಾರೆ ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಅವರು. ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ? ನೆಕ್ಸ್ಟ್ ಪ್ರಶ್ನೆ ಜಿಯೋಗ್ರಫಿಯ ಪ್ರಶ್ನೆಗಳು. ಓಕೆ, ಇವಾಗ ಹಿಸ್ಟ್ರಿ ಕಂಪ್ಲೀಟ್ ಆಯಿತು. ಆ್ಯಂಡ್ ದೆನ್ ವಿಜ್ಞಾನ ಮತ್ತು ಕರೆಂಟ್ ಅಫೇರ್ಸ್ನ ನೋಡ್ಕೊಂಡಿವಿ. ಸೊ ಇವಾಗ ಜಿಯೋಗ್ರಫಿಯ 5 ಪ್ರಶ್ನೆಗಳನ್ನು ಹಾಗೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನು ತಿಳ್ಕೊಳ್ಳೋಣ ಸರಿನಾ. ಸೊ ಏನಿದೆ ಮೊದಲ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯವು ಪ್ರಮಾಣಿತ ಸಮಯ ರೇಖೆಯಲ್ಲಿಲ್ಲ ಅಂತ ಕೇಳಿದ್ದಾನೆ. 82.5 ಲಾಂಗಿಟ್ಯೂಡ್. ಓಕೆ, ಸೊ 82.5 ಲಾಂಗಿಟ್ಯೂಡ್ ನಮ್ಮ ಭಾರತದ ಪ್ರಮಾಣಿತ ಸಮಯ ರೇಖೆ ಯಾವುದು? 82.5 ಅಂತ ಹೇಳ್ತೀವಲ್ವಾ. 82.5 ಅಂತ ಹೇಳ್ತೀವಲ್ವಾ. ಸೊ ಇಲ್ಲಾಂತಂದರೆ 82.5 ಅಂತ ಹೇಳ್ತೀವಲ್ವಾ, ಮೀನ್ಸ್ ಹಾಫ್ ಅಂತ ಹೇಳ್ತೀವಲ್ವಾ. ಸೊ ಇದು ಯಾವ್ಯಾವ ರಾಜ್ಯಗಳ ಮೇಲೆ ಹಾದು ಹೋಗಿದೆ, ಯಾವ ರಾಜ್ಯದಲ್ಲಿ ಹಾದು ಹೋಗಿಲ್ಲ ಅಂತ ಕೇಳಿದ್ದಾನೆ. ಏನಿಲ್ಲ, ಭಾರತ ಮ್ಯಾಪ್ ಹಾಕೊಂಡು ಬಿಡ್ಬೇಕಷ್ಟೇ ಇದನ್ನು. ಸೊ ಇದೇ ಯಾವುದು 23.5 ಲ್ಯಾಟಿಟ್ಯೂಡ್ ಹಾದು ಹೋಗಿದೆ. ಆ್ಯಂಡ್ ದೆನ್ 82.5 ಲಾಂಗಿಟ್ಯೂಡ್ ಹಾದೋಗಿದೆ. ಸೊ ಇದು ಹಾದೋಗಿರೋದು 8 ರಾಜ್ಯಗಳ ಮೇಲೆ, ಇದು ಹಾದೋಗಿರೋದು 5 ರಾಜ್ಯಗಳ ಮೇಲೆ. ಸೊ 5 ರಾಜ್ಯಗಳು ಯಾವ್ದು ಇದ್ದಾವೆ? UP, MP, ಛತ್ತೀಸ್ಗಢ, ಒಡಿಶಾ, ಆಂಧ್ರ ಪ್ರದೇಶ ಅಂತ ಹೇಳ್ತೀವಿ ಸರಿನಾ. 5 ರಾಜ್ಯಗಳು. ಸೊ ಇಲ್ಲಿ ಯಾವುದು ಕೊಟ್ಟಿದ್ದಾನೆ? ಛತ್ತೀಸ್ಗಢ ಕೊಟ್ಟಿದ್ದಾನೆ, ಹೌದು. ಒಡಿಶಾ ಕೊಟ್ಟಿದ್ದಾನೆ, ಹೌದು. ಆಂಧ್ರ ಪ್ರದೇಶ ಕೊಟ್ಟಿದ್ದಾನೆ, ಹೌದು. ಬಟ್ ಅರುಣಾಚಲ ಪ್ರದೇಶದಲ್ಲಿ ಹಾದೋಗಿಲ್ಲ, ಯಾವುದೂ ಹಾದೋಗಿಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಅರುಣಾಚಲ ಪ್ರದೇಶ ಅಂತ ಆಗುತ್ತೆ. ಓಕೆ, ನಮ್ಮ ಭಾರತ ದೇಶದ ಪ್ರಮಾಣಿತ ಸಮಯ ರೇಖೆ ಎಷ್ಟು ರಾಜ್ಯಗಳ ಮೇಲೆ ಹಾದೋಗಿದೆ ಅಂದರೆ 5 ರಾಜ್ಯಗಳ ಮೇಲೆ ಹಾದೋಗಿದೆ. ಯಾವ್ದು? UP, MP, ಆ್ಯಂಡ್ ದೆನ್ ಛತ್ತೀಸ್ಗಢ, ಒಡಿಶಾ, ಆ್ಯಂಡ್ ದೆನ್ ಆಂಧ್ರ ಪ್ರದೇಶ ಅಂತ ಹೇಳ್ತೀವಿ. ಸರ್ ಹಾಗಾದರೆ ಇದು ಯಾವುದ್ರ ಮೇಲೆ ಹಾದೋಗಿದೆ? 8 ರಾಜ್ಯಗಳ ಮೇಲೆ ಹಾದೋಗಿದ್ದೀರಾ ಅಂತ ಹೇಳಿದ್ರೆ ಯಾವುದು? 23.5. ಸೊ ಯಾವುದ್ರ ಮೇಲೆ ಹಾದೋಗಿದೆ? ಫಸ್ಟ್ ಹೇಳೋದಾದರೆ ತಗೊಳ್ಳಿ, ಇಲ್ಲಿ ಗುಜರಾತ್ ಆದ ನಂತರ ಸ್ವಲ್ಪ ಭಾಗ ರಾಜಸ್ಥಾನ ಆದ ನಂತರ ಇಲ್ಲಿ ಬರೋದು ಮಧ್ಯಪ್ರದೇಶದಲ್ಲಿ ಜಾಸ್ತಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪಕ್ಕ ಬರೋದು ಯಾವುದು ಅಂತಂದರೆ ಈ ಛತ್ತೀಸ್ಗಢ ಅಂತ ಹೇಳ್ತೀವಿ. ಛತ್ತೀಸ್ಗಢದ ಪಕ್ಕ ಬರೋದು ಯಾವುದು ಅಂದರೆ ಜಾರ್ಖಂಡದ ಪಕ್ಕ ಬರೋದು ವೆಸ್ಟ್ ಬೆಂಗಾಲ. ಆ್ಯಂಡ್ ದೆನ್ ಅಲ್ಲಿ ಪಕ್ಕ ಯಾವುದು? ಒಂದು ತ್ರಿಪುರ, ಆ್ಯಂಡ್ ದೆನ್ ಮಿಜೋರಾಮ್ ಅಂತ ಹೇಳ್ತೀವಿ ಸರಿನಾ. ತ್ರಿಪುರ, ಮಿಜೋರಾಮ್ 2, ವೆಸ್ಟ್ ಬೆಂಗಾಲ್ 3, ಜಾರ್ಖಂಡ್ 4, ಛತ್ತೀಸ್ಗಢ 5, ಆ್ಯಂಡ್ ದೆನ್ 6, 7, 8 ನೆನ್ಪಿಟ್ಕೊಳ್ಳಿ ಸರಿನಾ. ಇದನ್ನು ಅದೇನು ಕೋಡ್ ಇದೆ ರಾಜಾ ಛತ್ರಿ ವಾಟೆವರ್ ಅಂತ, ಬಟ್ ಅದೆಲ್ಲವೂ ಕೂಡ ಬೇಕಾಗಿಲ್ಲ. ಯಾಕೆಂದರೆ ಇದನ್ನು ಆರ್ಡ್ರಲ್ಲಿ ಲೆಫ್ಟ್ ಟು ರೈಟ್ ಅಂತ ಬರಿ ಅಂತ ಕೇಳಿದ್ರೆ ಅವಾಗ ಏನಂತ ಮಾಡ್ತೀರಾ? ರಾಜಾ ಛತ್ರಿನೂ ಬರೋದಿಲ್ಲ, ಮಂತ್ರಿ ಛತ್ರಿನೂ ಬರೋದಿಲ್ಲ. ಓಕೆ, ಸೊ ಅದಕ್ಕೆ ಇದನ್ನೇ ನೆನ್ಪಿಟ್ಕೊಳ್ಳಿ. ಆರ್ಡ್ರಲ್ಲೇ ಮ್ಯಾಪಲ್ಲಿರೋದನ್ನು ಯಾವುದಕ್ಕೂ ಕೋಡ್ ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆ, ಮ್ಯಾಪಲ್ಲಿರೋದನ್ನು ಕೋಡ್ ಮಾಡ್ಕೊಳಕ್ಕೆ ಹೋಗಲೇಬೇಡಿ. ಅದು ಅರೇಂಜ್ ವೈಸಲ್ಲೇ ಕೇಳ್ತಾರೆ ನಿಮಗೆ. ಲೆಫ್ಟ್ ಟು ರೈಟ್ ಹೋಗ್ರಿ, ಅಲ್ಲ ರೈಟ್ ಟು ಲೆಫ್ಟ್ ಬರ್ರಿ, ಮೇಲಿಂದ ಕೆಳಗಿಳಿರಿ, ಕೆಳಗಿಂದ ಮೇಲೆ ಹೋಗ್ರಿ ಅಂತ. ಅವಾಗ ನಮಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ಎಕ್ಸಾಮ್ ಹಾಲಲ್ಲಿ ಗೊತ್ತಿರೋ ಆನ್ಸರ್ನ ಬಿಟ್ಟು ಬಂದೆ ಅನ್ನೋದು ಇನ್ನೂ ಜಾಸ್ತಿ ರಿಗ್ರೆಟ್ ಆಗಿ ಮುಂದಿನಕ್ಕೆ ಆನ್ಸರ್ ಕೂಡ ಬರೋದಿಲ್ಲ ನಮಗೆ ಗೊತ್ತಿದ್ರೂ ಸಹ.
ಓಕೆ. ಸೊ ಅದಕ್ಕೆ ಇದನ್ನು ನೀವು ತಪ್ಪು ಮಾಡ್ಕೊಳ್ಬೇಡಿ. ಜಸ್ಟ್ ಮ್ಯಾಪ್ ಹಾಕೊಂಡ್ಬಿಡಿ ನೀವು ಓದೋ ರೂಮಲ್ಲಿ, ಇಲ್ಲಾಂದರೆ ಜಸ್ಟ್ ಇಲ್ಲ ಅಂತಂದರೆ ಇದನ್ನು ಹಾಕೊಳ್ಳಿ, ವಾಲ್ಪೇಪರ್ ಹಾಕೊಂಡ್ಬೇಡಿ, ಇಂಡಿಯಾ ಮ್ಯಾಪ್, ಕರ್ನಾಟಕ ಮ್ಯಾಪ್. ಓಕೆ, ನಿಮ್ಗೆ ಗೊತ್ತಾಗುತ್ತೆ, ಏನಿಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಪಣಜಿ ಯಾವ ದ್ವೀಪದಲ್ಲಿದೆ ಅಂತ ಕೇಳಿದ್ದಾನೆ. ಸಾಲ್ಸೆಟ್ ದ್ವೀಪ ಅಂತ ಕೊಟ್ಟಿದ್ದಾನೆ. ಹೌದಾ, ಸಾಲ್ಸೆಟ್ ದ್ವೀಪದಲ್ಲಿ ಇಡೀ ಮುಂಬೈಯೇ ಇದೆ. ಇಡೀ ಮುಂಬೈ ಏನಿದೆ ಅಲ್ವಾ ಸಾಲ್ಸೆಟ್ ದ್ವೀಪದಲ್ಲಿದೆ. ಆ್ಯಂಡ್ ದೆನ್ ತಿಸ್ವಾಡಿ ದ್ವೀಪ ಅಂತ ಕೊಟ್ಟಿದ್ದಾನೆ. ಶ್ರೀಹರಿಕೋಟದಲ್ಲಿ ಇದು ಇದೆ ಅಲ್ರಿ, ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ, ಇಸ್ರೋದ ಬಾಹ್ಯಾಕಾಶ ಕೇಂದ್ರ ಎಲ್ಲಿದೆ? ಇಲ್ಲೇ ಇದೆ, ಶ್ರೀಹರಿಕೋಟಾ ದ್ವೀಪದಲ್ಲಿ. ಆ್ಯಂಡ್ ದೆನ್ ಮಾಂಧಾತ ದ್ವೀಪ ಅಂತ ಕೊಟ್ಟಿದ್ದಾನೆ. ಸೊ ಮಾಂಧಾತ ದ್ವೀಪದಲ್ಲಿದೆಯಾ? ಮಾಂಧಾತ ದ್ವೀಪ ಎಲ್ಲಿದೆ? ಮಾಂಧಾತ ದ್ವೀಪ ಇರೋದು ಮಧ್ಯಪ್ರದೇಶದಲ್ಲಿ. ಓಕೆ, ಈ ನರ್ಮದಾ ನದಿಯ ಮೇಲ್ಗಡೆ ಕಂಡುಬರುತ್ತೆ ಈ ಒಂದು ಮಾಂಧಾತ ದ್ವೀಪ ಅನ್ನೋದು, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ತಿಸ್ವಾಡಿ ದ್ವೀಪ ಅಂತ ಆಗುತ್ತೆ, ಸರಿನಾ? ಈ ಗೋವಾದ ರಾಜಧಾನಿಯಾಗಿರ್ತಕ್ಕಂಥ ಪಣಜಿ ಏನಿದೆ ಅಲ್ವಾ, ಇದು ತಿಸ್ವಾಡಿ ದ್ವೀಪದಲ್ಲಿ ಕಂಡುಬರ್ತಾ ಇದೆ. ಓಕೆ, ತಿಸ್ವಾಡಿ ದ್ವೀಪ. ಈ ಮಾಂಧಾತ ದ್ವೀಪ ಎಲ್ಲಿ ಕಂಡುಬರುತ್ತೆ? ಇದು ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ. ಓಕೆ, ನೆನಪಿರಲಿ, ಕೇಳ್ಬೋದು ನಿಮಗೆ. ಯಾವ ನದಿ ಮೇಲೆ ಕಂಡುಬರುತ್ತೆ? ನರ್ಮದಾ ನದಿ ಮೇಲೆ ಕಂಡುಬರುತ್ತೆ. ಸರ್ ಇನ್ನೊಂದು ಇದೆಯಲ್ಲ ಸರ್ ನರ್ಮದಾ ನದಿ ಮೇಲೆ, ಕೇಳಿದ್ದೀನಿ, ಯಾವುದು? ಅಲಿಯಾಬೇಟ್ ದ್ವೀಪ ಅಂತ ಏನೋ ಇದೆ. ಓಕೆ, ಅಲಿಯಾಬೇಟ್. ಸೊ ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿಷ್ಣು ಪ್ರಯಾಗವು ಯಾವ 2 ನದಿಗಳ ಸಂಗಮದಲ್ಲಿದೆ ಅಂತ ಕೇಳಿದ್ದಾನೆ. ಸರಿನಾ? ಪಂಚಪ್ರಯಾಗಗಳು ಅಂತ ನೀವು ಕೇಳಿರ್ತೀರಾ. ಸೊ ಅದರಲ್ಲಿ ವಿಷ್ಣು ಪ್ರಯಾಗ ಯಾವ 2 ನದಿಗಳ ಸಂಗಮದಲ್ಲಿ ಕಂಡುಬರುತ್ತೆ? ಸೊ ಒಂದು ನದಿ ನಿಮಗೆ ಕಾಮನ್ ಆಗಿ ಸಿಗುತ್ತೆ, ಯಾವುದು? ಅಲಕಾನಂದ ಅನ್ನೋದು. ಓಕೆ, ಸೊ ಅಲಕಾನಂದದ ಹೊರತಾಗಿ ಬೇರೆ ಯಾವ್ಯಾವ ನದಿಗಳನ್ನ ನಾವು ನೆನ್ಪಿಟ್ಕೊಳ್ಬೇಕು? ಮಂದಾಕಿನಿ ಅಂತ ಏನಾದರೂ ಬಂತಾ? ಇಲ್ಲಿ ರುದ್ರಪ್ರಯಾಗ ಅಂತ ನೆನ್ಪಿಟ್ಕೊಳ್ಳಿ, ಸರಿನಾ? ಹೇಗಿದ್ದಾಳೆ ಈ ಮಂದಾಕಿನಿ ಅಂತ ಒಂದು ಮೂವಿ ನೋಡಿದಿರಾ? ಯಾರ್ದು? ಶಿವರಾಜ್ ಕುಮಾರ್ದು. ಮಂದಾಕಿನಿ ಅನ್ನೋದು ಒಂದು ದೆವ್ವ ಇರುತ್ತೆ. ದೆವ್ವ ಹೇಗಿರುತ್ತೆ? ರುದ್ರವಾಗಿರುತ್ತೆ. ಹಾಗೆ ನೆನ್ಪಿಟ್ಕೊಳ್ಳಿ. ಪಿಂಡಾರ. ಓಕೆ, ಪಿಂಡಾರ ಹೇಗೆ ಇಟ್ಕೋಬೇಕು, ಸರಿನಾ? ಸೊ ಈ ಕಾರಣ ನೀವು ನೋಡಿ, ಡೈಲಿ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರವನ್ನು ಹಾಕ್ತಾ ಇದ್ರು, ಸರಿನಾ? ಆ ಸೂರ್ಯ ನಮಸ್ಕಾರ ಹಾಕೋದು ಅದು ಸೇಮ್ ಹೇಗಿದೆ ಅಂತಂದರೆ, ಇವಾಗ ಪಿಂಡ ಬಿಡುವಾಗಲೂ ಕೂಡ ಅದೇ ಒಂದು ಕೈ ಶೇಪಲ್ಲೇ ನಾವು ಇದು ಬಿಡ್ತೀವಿ ಗೊತ್ತಾ, ಅಸ್ಥಿಯನ್ನು ಬಿಡ್ತೀವಿ ಗೊತ್ತಾ? ಸೊ ಆ ರೀತಿಯೇ ಇದೆ. ಸೊ ಅದಕ್ಕೆ ನೀವು ಕರ್ಣಪ್ರಯಾಗ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಜಸ್ಟ್ ನೆನ್ಪಿಟ್ಕೊಳ್ಳೋಕೆ ಮಾತ್ರ. ನಿಮ್ಗೆ ನೆನ್ಪಿಟ್ಕೊಳ್ಳೋಕೆ ಇದು ಆಗಲಿಲ್ವಾ, ಬೇರೆ ರೀತಿ ನೆನ್ಪಿಟ್ಕೊಳ್ತೀರಾ, ಪ್ರಾಬ್ಲಮ್ ಇಲ್ಲ. ಬಟ್ ನಾನು ಹೇಳೋದು ಈ ರೀತಿ ಅಂತ. ಓಕೆ, ಕನ್ಫ್ಯೂಷನ್ ಆಗ್ತಾವೆ. ಸೊ ದ್ಯಾಟ್ಸ್ ವೈ. ಆ್ಯಂಡ್ ದೆನ್ ಮಂದಾಕಿನಿ ಇದು ಸೇಮ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಡೌಲಿ ಗಂಗಾ. ಓಕೆ, ಡೌಲಿ. ಈ ವಿಷ್ಣು ಏನಿದಾನಲ್ವಾ, ಈ ವಿಷ್ಣುಂದು ಡೌಲ್ ಜಾಸ್ತಿ ಇರುತ್ತೆ. ಡೌಲ್ ಅಂತಂದರೆ ಒಂದು ರೀತಿ ಹೇಗೆ ಅಂತಂದರೆ ನಾನೇ ಅನ್ನೋದು ಆ್ಯಟಿಟ್ಯೂಡ್. ಓಕೆ, ಸೊ ಅದಕ್ಕೆ ಡೌಲ್ ಲೈಕ್ ಮರಾಠಿ ಆ್ಯಂಡ್ ದೆನ್ ನಮ್ಮ ಈ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ ಕಡೆ ಎಲ್ಲವೂ ಕೂಡ ಈ ಯೂಸ್ ಮಾಡ್ತಾರೆ ವರ್ಡ್, ಸರಿನಾ? ಜಾಸ್ತಿ ಡೌಲ್ ಮಾಡ್ತಾನೆ ಅವನು, ಜಾಸ್ತಿ ಡೌಲ್ ಮಾಡ್ತಾಳೆ ಅವಳು ಅಂತ. ಸೊ ಡೌಲ್ ಅಂತಂದರೆ ಒಂದು ರೀತಿ ಆ್ಯಟಿಟ್ಯೂಡ್, ಒಂದು ರೀತಿ ಹೇಗೆ ಅಂದರೆ ಸೊಕ್ಕು, ಆ ರೀತಿ ಅಂತ ಹೇಳುತ್ತೆ, ಸರಿನಾ? ಸೊ ವಿಷ್ಣು ಹೇಗಿದ್ದಾರೆ ಅಂತ ಹಾಗಿದೆ ಅಂತ ನೆನ್ಪಿಟ್ಕೊಳ್ಳಿ. ಯಾವುದು? ವಿಷ್ಣು ಪ್ರಯಾಗ ಎಲ್ಲಿ ಅಂತಂದರೆ ಅಲಕಾನಂದ ಮತ್ತು ದೌಲಿ ಗಂಗಾದಲ್ಲಿ ಪ್ರಾಗಿಸ್ತಿರತಕ್ಕಂತಹ ಹೆಸರನ್ನು ನಾವೇನಂತ ಕರಿತೀವಿ ಅಂದರೆ ವಿಷ್ಣು ಪ್ರಯಾಗ ಅಂತಲೇ ಕರಿತೀವಿ, ಸರಿನಾ? ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಆ್ಯಂಡ್ ದೆನ್ ಪ್ರಯಾಗ್ರಾಜ್ದಲ್ಲಿ ಯಾವ್ಯಾವ ನದಿಗಳು ಸಂಗಮಿಸ್ತವೆ? ಅಲಹಾಬಾದಲ್ಲಿ ಗಂಗಾ, ಯಮುನಾ ಮತ್ತು ಮರೆಯಾಗಿರ್ತಕ್ಕಂತಹ ಸರಸ್ವತಿ ನದಿಗಳು. ಓಕೆ, ಈ 3 ಕೂಡ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಯಾವ ಬಂದರನ್ನು ಅರೇಬಿಯನ್ ಸಮುದ್ರದ ರಾಣಿ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾನೆ. ಯಾವುದು? ಯಾವ ಬಂದರನ್ನು ಅರೇಬಿಯನ್ ಸಮುದ್ರದ ರಾಣಿ ಯಾರು? ಕೊಚ್ಚಿ. ರಾಜ ಯಾರು ಹಾಗಾದರೆ? ಅರೇಬಿಯನ್ ಸಮುದ್ರದ ರಾಣಿ ಗೊತ್ತಾಯ್ತು ನಮಗೆ, ಯಾವುದು? ಕೊಚ್ಚಿ ಅಂತ. ಅರೇಬಿಯನ್ ಸಮುದ್ರದ ರಾಜ ಯಾರು? ಕೊಲ್ಲಂ ಅಂತ ಹೇಳ್ತೀವಿ, ಸರಿನಾ? ಕೊಲ್ಲಂ. ರಾಜ ರಾಣಿ ಸಲುವಾಗಿ ಯಾರನ್ನು ಬೇಕಾದರೂ ಕೊಲ್ತಾನೆ. ಓಕೆ, ಸೊ ರಾಜ ರಾಣಿ ಸಲುವಾಗಿ ಯಾರನ್ನು ಬೇಕಾದರೂ ಕೊಲ್ತಾನೆ. ಈಗ ನೆನ್ಪಿಟ್ಕೊಳ್ಳಿ, ರಾಜ ಕೊಲ್ಲಮು, ರಾಣಿ ಕೊಚ್ಚಿ ಅಂತ 2 ಕೇನೇ ಇದಾವೆ ನೋಡಿ. ಓಕೆ, ಆ್ಯಂಡ್ ದೆನ್ ಕಾಂಡ್ಲಾ ಬಂದರಿಗೆ ನಾವು ದೀನ್ ದಯಾಳ್ ಬಂದರು ಅಂತ ಕರಿತೀವಿ. ಎಲ್ಲಿದೆ? ಗುಜರಾತಲ್ಲಿ ಕಂಡುಬರುತ್ತೆ. ಟುಟಿಕೋರಿನ್ ಬಂದರನ್ನು ವಿಒ ಚಿದಂಬರಂ ಬಂದರು ಅಂತ ಕರಿತೀವಿ. ಚಿದಂಬರಂ ಬಂದರು ಅಂತ. ಸೊ ಎಲ್ಲಿದೆ ಈ ಒಂದು ಟುಟಿಕೋರಿನಲ್ಲಿ? ಮೀನ್ಸ್ ಟುಟಿಕೋರಿನ್ ಎಲ್ಲಿ ಕಂಡುಬರುತ್ತೆ? ಈ ತಮಿಳ್ನಾಡಲ್ಲಿ ಕಂಡುಬರುತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಆ್ಯಂಡ್ ದೆನ್ ರೀಸೆಂಟಾಗಿ ಗ್ರೀನ್ ಹಬ್ ಆಗಿ ಸ್ಟಾರ್ಟ್ ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ದಾರೆ. ಓಕೆ, ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಇನಿಷಿಯೇಟಿವನ್ನು ತೊಗೊಂಡಿದ್ದಾರೆ. ಎಲ್ಲಿ? ಈ ವಿಒ ಚಿದಂಬರಂ ಬಂದರಲ್ಲಿ. ಆ್ಯಂಡ್ ದೆನ್ ವರದಕ್ಷಿಣೆ ಅಲ್ಲ, ಇದು ಬೇರೆ ಆಗಬೇಕಾಗಿತ್ತು. ಆಪ್ಷನ್ ಅದು ಸ್ವಲ್ಪ ಮಿಸ್ ಆಗಿದೆ, ವರದಕ್ಷಿಣೆ ಅಂತ ಆಗಿದೆ. ಓಕೆ, ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ, ಕೊಚ್ಚಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಬೆಟ್ಟಗಳು ಒಡಿಶಾದಲ್ಲಿಲ್ಲ ಅಂತ ಕೇಳಿದ್ದಾನೆ. ಒಡಿಶಾದಲ್ಲಿಲ್ಲ ಯಾವುದು? ಜಿಂದಾಗಢ್, ಗರ್ಜಿತ್, ಮಹೇಂದ್ರಗಿರಿ, ಮಲಯಗಿರಿ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಮಲಯಗಿರಿ ಅನ್ನೋದು ಎಲ್ಲಿ ಕಂಡುಬರುತ್ತೆ? ಇದೇ ಒಂದು ಒಡಿಶಾದಲ್ಲಿ ಕಂಡುಬರುತ್ತೆ. ಮಹೇಂದ್ರಗಿರಿ ಎಲ್ಲಿ ಕಂಡುಬರುತ್ತೆ? ಮಹೇಂದ್ರಗಿರಿ ಒಡಿಶಾದ ಅತ್ಯಂತ ಎತ್ತರವಾದ ಬೆಟ್ಟ, ಇದೇ ಒಡಿಶಾದಲ್ಲೇ ಕಂಡುಬರುತ್ತೆ. ಗರ್ಜತ್ ಬೆಟ್ಟವು ಕೂಡ ಒಡಿಶಾದಲ್ಲೇ ಕಂಡುಬರುತ್ತೆ. ಬಟ್ ಜಿಂದಾಗಢ್ ಏನಿದೆ ಅಲ್ವಾ, ಈ ಜಿಂದಾಗಢ್ ಅನ್ನೋದು ಇದು ಕಂಡುಬರೋದು ನಮ್ಮ ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಪಾಪಿಕೊಂಡ ಅದು ಕಂಡುಬರೋದು ಕೂಡ ಇದೇ ಒಂದು ಆಂಧ್ರ ಪ್ರದೇಶದಲ್ಲಿ. ಪಾಲೈಕೊಂಡ ಆಂಧ್ರ ಪ್ರದೇಶದಲ್ಲೇ ಕಂಡುಬರುತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ಆರ್ಮಕೊಂಡ ಕಂಡುಬರೋದು ಕೂಡ ಇದೇ ಆಂಧ್ರ ಪ್ರದೇಶದಲ್ಲಿ ಅಂತ ಹೇಳ್ತೀವಿ. ಓಕೆ, ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸ್ಟ್ಯಾಟಿಕ್ ಜಿಕೆ 5 ಪ್ರಶ್ನೆಗಳನ್ನ ನೋಡ್ಕೊಳ್ಳೋಣ. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಏನಿದೆ ಪ್ರಶ್ನೆ? ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಮೊದಲು ಪಡೆದಿರತಕ್ಕಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ವಿಶ್ವನಾಥ ಆನಂದ. ಇಲ್ಲ ಸರ್, ವಿಶ್ವನಾಥ ಆನಂದ್ ಅವರು ಮೊದಲ ಬಾರಿಗೆ
ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡನ್ನು ತಗೊಂಡಿದ್ದಾರೆ. ಇವಾಗ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತ ಕರಿತೀವಲ್ವ, ಅದು 1992ರಲ್ಲಿ ಸ್ಥಾಪನೆ ಆಗುತ್ತೆ. 1992ರಲ್ಲಿ ಅದಕ್ಕೆ ಏನೇನು ಕರಿತಿದ್ವಿ ನಾವು ಅಂದರೆ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅಂತ ಕರಿತಿದ್ವಿ. ಸೊ ಆ ಒಂದು ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡನ್ನು 25 ಲಕ್ಷ ಬಹುಮಾನವನ್ನು ತೊಗೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ವಿಶ್ವನಾಥ್ ಆನಂದ್ ಅವರು. ಓಕೆ, ಸೊ ಎಷ್ಟಿದೆ ಹಾಗಾದರೆ ಅದಕ್ಕೆ ವಿನ್ನಿಂಗ್ ಪ್ರೈಸ್ ಮನಿ? 25 ಲಕ್ಷ. ಓಕೆ, ನೆನ್ಪಿಟ್ಕೊಳ್ಳಿ ಇದನ್ನು ಕೂಡ. ಆ್ಯಂಡ್ ದೆನ್ ಅರ್ಜುನ್ ಅವಾರ್ಡ್ಗೆ ಎಷ್ಟಿದೆ? 15 ಲಕ್ಷ ಮಾತ್ರ ಇದೆ. ಸೊ ಅದಕ್ಕೆ ನಮ್ಮ ಭಾರತದ ಅತ್ಯುನ್ನತ ಒಂದು ಕ್ರೀಡಾ ಪ್ರಶಸ್ತಿ ಅಂತ ನಾವು ಯಾವುದನ್ನು ಕರಿತೀವಿ ಅಂದರೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಗೆ ಕರಿತೀವಿ. ಮೀನ್ಸ್ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ಗೆ ಕರಿತೀವಿ. ಯಾಕೆಂದರೆ ದುಡ್ಡು ಜಾಸ್ತಿ ಇದೆ ಅಂತಲೇ ಅದಕ್ಕೆ ವ್ಯಾಲ್ಯೂ ಕೂಡ ಜಾಸ್ತಿ ಇದೆ ಅಂತ. ಓಕೆ, ಹೆಸರಲ್ಲಿಲ್ಲ, ದುಡ್ಡಲ್ಲೇ ಇದೆ ಎಲ್ಲವೂ ಕೂಡ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಬಾಲಚಂದ್ರ ಭಾಸ್ಕರ್ ಅವರಿಗೆ. ಸೊ ಇವ್ರಿಗೆ ಯಾವ ಪ್ರಶಸ್ತಿ ನೀಡಿದ್ದಾರೆ? ಸೊ ಇವ್ರು ಯಾರು? ಕುಸ್ತಿಪಟು ಇವರು. ಸೊ ಕುಸ್ತಿಯನ್ನು ಕಲಿಸ್ತಾರೆ ಈತ. ಓಕೆ, ಕುಸ್ತಿಯನ್ನು ಕಲಿಸ್ತಾರೆ ಇವರು. ಆ್ಯಂಡ್ ದೆನ್ ರಾಮ್ ಲಾಸ್ ಶರ್ಮಾ ಅವರು, ಇವರು ವ್ಯಾಸ ಸಮ್ಮಾನ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಯಾವುದು? ವ್ಯಾಸ ಸಮ್ಮಾನ್ ಅಂತ ಹೇಳ್ತೀವಿ. ವ್ಯಾಸ ಸಮ್ಮಾನ್ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂತಹ ಮೊದಲ ವ್ಯಕ್ತಿ ಯಾರು ಅಂದರೆ ರಾಮ್ ಲಾಸ್ ಶರ್ಮಾ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಹರಿವಂಶ ರಾಯ್ ಬಚ್ಚನ್ ಅವರು. ಸೊ ಈ ಹರಿವಂಶ ರಾಯ್ ಬಚ್ಚನ್ ಅವರು ಮೊದಲ ಬಾರಿಗೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಯಾರು? ಈ ಹರಿವಂಶ ರಾಯ್ ಬಚ್ಚನ್ ಅವರು. ಸೊ ಇಲ್ಲಿ ಬಾಲಚಂದ್ರ ಭಾಸ್ಕರ್ ಅವರು ಏನಿದ್ದಾರಲ್ವ, ಸೊ ಮೊಟ್ಟ ಮೊದಲ ಬಾರಿಗೆ ಈ ಕುಸ್ತಿ ಕಡೆಯಿಂದ ಹಾಗೆ ಕುಸ್ತಿಯನ್ನು ಕಲಿಸ್ತಕ್ಕಂತಹ ವ್ಯಕ್ತಿ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಓಕೆ, ದ್ರೋಣಾಚಾರ್ಯ ಯಾರಿಗೆ ಕೊಡ್ತಾರೆ? ಕೋಚರ್ಗೆ ಕೊಡ್ತಾರೆ. ಓಕೆ, ಸ್ಪೋರ್ಟ್ಸ್ಮನ್ಗೆಲ್ಲ ಕೋಚರ್ಗೆ ಕೊಡ್ತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಪಿಜ್ಜಾ ಯಾವ ಸ್ಥಳದ ಜಾನಪದ ನೃತ್ಯವಾಗಿದೆ ಅಂತ ಕೇಳಿದ್ದಾನೆ. ಪಿಜ್ಜಾ ಬರ್ಗರ್ ಅಲ್ವಾ ಸರ್? ಪಿಜ್ಜಾ ಎಲ್ಲಿ ಸಿಗಲ್ಲ? ಪಿಜ್ಜಾ ಈಸಿಯಾಗಿ ಆರ್ಡರ್ ಮಾಡಿದ್ರೆ ಜಮ್ಮು ಕಾಶ್ಮೀರದಲ್ಲಿ ಸಿಗಲ್ಲ. ಸೊ ಜಮ್ಮು ಕಾಶ್ಮೀರದ ಜಾನಪದ ನೃತ್ಯ ಯಾವುದಾಗಿದೆ ಅಂದರೆ ಈ ಪಿಜ್ಜಾ ಅಂತ ಆಗಿದೆ. ಮಹಾರಾಷ್ಟ್ರದ್ದು ಲಾವಣಿ ಅಂತ ಹೇಳ್ತೀವಿ. ಯಾವುದು? ಲಾವಣಿ. ಆ್ಯಂಡ್ ದೆನ್ ಕರ್ನಾಟಕದ ಯಕ್ಷಗಾನ ಅಂತ ಹೇಳ್ತೀವಿ, ಇದು ನಿಮ್ಗೆ ಗೊತ್ತಿದ್ದೇ ಇರುತ್ತೆ. ಆ್ಯಂಡ್ ದೆನ್ ಕೇರಳದ ಯಾವುದೇ ಇದ್ದಾವೆ, ಮೋಹಿನಿಯಟ್ಟಂ ಬರುತ್ತೆ. ಮೋಹಿನಿಯಟ್ಟಂ ಏನಿದೆ ಅಲ್ವಾ, ಸೊ ಇದೊಂದು ಶಾಸ್ತ್ರೀಯ ನೃತ್ಯವೂ ಆಗಿದೆ. ಆ್ಯಂಡ್ ದೆನ್ ಈ ಕಥಕಳಿ ಅಂತ ಹೇಳ್ತೀವಿ, ಇದು ಕೂಡ ಒಂದು ಶಾಸ್ತ್ರೀಯ ನೃತ್ಯವಾಗಿ ಕಂಡುಬರುತ್ತೆ. ಸೊ ಏಕೈಕ ರಾಜ್ಯ 2 ಶಾಸ್ತ್ರೀಯ ನೃತ್ಯಗಳನ್ನು ಹೊಂದಿದೆ. ಯಾವುದು? ಕೇರಳ ಮಾತ್ರ. ಓಕೆ, ಇದು ಕೂಡ ನಿಮ್ಗೆ ಗೊತ್ತಿರೋ ಕೇಳಬಹುದು. ಸೊ ಇವಾಗಲೇ ಹೇಳಿದೆ ನಿಮಗೆ, ಯಾವುದು? ಕೊಚ್ಚಿ ಕೊಲ್ಲಂ, ಎರಡು ಕೂಡ ಕಂಡುಬರೋದು ಎಲ್ಲಿ ಅಂದರೆ ಇದೇ ಕೇರಳದಲ್ಲೇ ಕಂಡುಬರ್ತವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಯಾವ ಪುಸ್ತಕವನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಿಲ್ಲ ಅಂತ ಕೇಳಿದ್ದಾನೆ. ಯಾವುದು ಪುಸ್ತಕ? ಚಿತ್ರಾಂಗದ ಅನ್ನೋದು. ಚಿತ್ರಾಂಗದ, ಹೌದು, ಇವರೇ ಬರೆದಿದ್ದಾರೆ. ಕಾಬೂಲಿವಾಲಾ ಪುಸ್ತಕ ಇವರೇ ಬರೆದಿದ್ದಾರೆ. ಯಾರು? ರವೀಂದ್ರನಾಥ್ ಟ್ಯಾಗೋರ್ ಅವರೇ ಬರೆದಿದ್ದಾರೆ. ಆ್ಯಂಡ್ ದೆನ್ ಸೋನಾರ್ಥರಿ ಪುಸ್ತಕ ಬರೆದಿದ್ದು ಕೂಡ ಇವರೇ. ಸರ್ ಹಾಗಾದರೆ ದೇವರಿಗೆ ದಾರಿ, ಪಾತ್ವೇ ಟು ಗಾಡ್ ಅಂತದ್ದು ಇಂಗ್ಲೀಷಲ್ಲಿ ಆ್ಯಕ್ಚುಲಿ. ಓಕೆ, ಪಾತ್ವೇ ಟು ಗಾಡ್ ಎನ್ನುವ ಪುಸ್ತಕ ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಯಾವುದು? ಪಾತ್ವೇ ಟು ಗಾಡ್ ಎನ್ನುವ ಪುಸ್ತಕವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿ ಅಂತ ಹೇಳ್ತೀವಿ. ಸರ್ನ MK ಗಾಂಧಿ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ ಇದನ್ನ. ಯಾವುದು? MK ಗಾಂಧಿ, ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿ ಅವರು ಬರೆದಿರ್ತಕ್ಕಂಥ ಪುಸ್ತಕ ಯಾವುದಂದರೆ ಪಾತ್ವೇ ಟು ಗಾಡ್ ಅಂತ. ಓಕೆ, ದೇವರಿಗೆ ದಾರಿ ಅಂತ ಹೇಳ್ತೀವಿ. ಸೊ ಹಾಗಾದರೆ ಈ ರವೀಂದ್ರನಾಥ್ ಟ್ಯಾಗೋರ್ ಅವರ ಮತ್ತೊಂದು ಪುಸ್ತಕ ಇದೆಯಲ್ಲ ಇಂಪಾರ್ಟೆಂಟ್, ಯಾವುದು? ಗೀತಾಂಜಲಿ. ಆ್ಯಂಡ್ ಇನ್ನೊಂದು G ಇದೆ, ಯಾವುದು? ಗೋರಾ ಅಂತ. ಸರಿನಾ? ಸೊ ಎರಡೂ ಪುಸ್ತಕ ಯಾರ್ದು ಅಂತಂದರೆ ಇದೇ ಒಂದು ರವೀಂದ್ರನಾಥ್ ಟ್ಯಾಗೋರ್ ಅವ್ರದ್ದು. ಚಿತ್ರಾಂಗದ, ಕಾಬೂಲಿವಾಲಾ, ಸೋನಾರ್ಥರಿ, ಈ ಗೀತಾಂಜಲಿ ಮತ್ತು ಗೋರಾ ಎಂಬ ಪುಸ್ತಕಗಳು ಕಂಡುಬರೋದು ಯಾರ್ದು ಅಂತಂದರೆ ಇದೇ ರವೀಂದ್ರನಾಥ್ ಟ್ಯಾಗೋರ್ ಅವ್ರದ್ದು. ನೆನ್ಪಿಟ್ಕೊಳ್ಳಿ, ಇದು ನೆನ್ಪಿಟ್ಕೊಳ್ಳಿ. ಯಾಕಂದರೆ ಇದನ್ನು ಆಲ್ಮೋಸ್ಟ್ ಕೇಳಿರಲ್ಲ. ಗೋರಾ ಕೇಳಿರ್ತೀರ, ಗೀತಾಂಜಲಿ ಕೇಳಿರ್ತೀರಿ. ಯಾಕಂದರೆ ಗೀತಾಂಜಲಿಗೆ ಅವರಿಗೆ 1913ರಲ್ಲಿ ಫಸ್ಟ್ ಟೈಮ್ ನೊಬೆಲ್ ಅವಾರ್ಡ್ ಸಿಕ್ಕಿದೆ. ಏಷ್ಯಾದ ಮೊದಲ ವ್ಯಕ್ತಿ ಇವರು. ಬಟ್ ಇದನ್ನು ನೋಡಿರಲ್ಲ ನೀವು, ಯಾವುದು? ಚಿತ್ರಾಂಗದ ಅನ್ನೋದು ನೋಡಿರಲ್ಲ. ಓಕೆ, ಅದಕ್ಕೆ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಕಾಬೂಲಿವಾಲಾ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಸೋನಾರ್ಥರಿ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಪಾತ್ವೇ ಟು ಗಾಡ್ ಯಾರ್ದು ಅಂತ ಅಂದರೆ ನಮ್ಮ ಮಹಾತ್ಮ ಗಾಂಧೀಜಿ ಅವ್ರದ್ದು ಅಂತ ಹೇಳಿದ್ವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮಲೇಷ್ಯಾದ ರಾಷ್ಟ್ರೀಯ ಆಟ ಯಾವುದು ಅಂತ ಕೇಳಿದ್ದಾನೆ. ಯಾವುದು? ಮಲೇಷ್ಯಾದ ರಾಷ್ಟ್ರೀಯ ಆಟ ಯಾವುದಾಗಿದೆ? ಬಿಲ್ಲುಗಾರಿಕೆ ನಮ್ಮ ಭೂತಾನ್ದಾಗಿದೆ ಸರ್. ರಗ್ಬಿ ನಮ್ಮ ನ್ಯೂಜಿಲೆಂಡ್ದಾಗಿದೆ ಸರ್, ಕೇನ್ ವಿಲಿಯಮ್ಸನ್ ಅವರ ದೇಶ. ವಾಟರ್ ಪೋಲೋ ಯಾರ್ದಾಗಿದೆ? ಹಂಗೇರಿ ಅವ್ರದ್ದಾಗಿದೆ. ಓಕೆ, ಯಾವುದು? ಹಂಗೇರಿ ದೇಶ ಅಂತ ಹೇಳ್ತೀವಿ. ಸೊ ರೀಸೆಂಟಾಗಿ ಲಿಟ್ರೇಚರಲ್ಲಿ ನೊಬೆಲ್ ಪ್ರಶಸ್ತಿ ತೊಗೊಂಡ್ರಲ್ವಾ, ಸೊ ಅವ್ರು ಯಾವ ದೇಶಕ್ಕೆ ಸಂಬಂಧವನ್ನು ಹೊಂದಿದ್ದಾರೆ? ಇದೇ ಒಂದು ಹಂಗೇರಿ ದೇಶಕ್ಕೆ ಸಂಬಂಧವನ್ನು ಹೊಂದಿದ್ದಾರೆ. ಸೊ ಅವರ ದೇಶದ ಒಂದು ಆಟ ಯಾವುದು? ವಾಟರ್ ಪೋಲೋ ಅಂತ ಆಟ ಇದೆ. ಸರಿನಾ? ಸೊ ಇಲ್ಲಿ ಮಲೇಷ್ಯಾದ ರಾಷ್ಟ್ರೀಯ ಆಟ ಯಾವುದು ಅಂದರೆ ಬ್ಯಾಡ್ಮಿಂಟನ್ ಅಂತ ಹೇಳ್ತೀವಿ. ಯಾವುದು? ಬ್ಯಾಡ್ಮಿಂಟನ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ನಿಕ್ಸನ್ ಗೋಲ್ಡ್ ಕಪ್ ಯಾವ ಕ್ರೀಡೆಗೆ ಸಂಬಂಧವನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಸರಿನಾ? ಯಾವುದು? ನಿಕ್ಸನ್ ಗೋಲ್ಡ್ ಕಪ್ ಯಾವ ಒಂದು ಕ್ರೀಡೆಗೆ ಸಂಬಂಧವನ್ನು ಹೊಂದಿದೆ? ಯಾವ ಕ್ರೀಡೆ ಅಂತಂದರೆ ಅದಕ್ಕೆ ನಾವು ಹೇಳೋದು ಆಪ್ಷನ್ ಎ ಫುಟ್ಬಾಲ್ ಅಂತ ಹೇಳ್ತೀವಿ. ಸರಿನಾ? ಯಾವುದು? ಫುಟ್ಬಾಲ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ನಿಕ್ಸನ್ ಗೋಲ್ಡ್ ಕಪ್ ಎದಕ್ಕೆ ಸಂಬಂಧ ಹೊಂದಿದೆ ಅಂದರೆ ಫುಟ್ಬಾಲ್ಗೆ ಸಂಬಂಧವನ್ನು ಹೊಂದಿದೆ. ಆ್ಯಂಡ್ ದೆನ್ ಹಾಕಿ, ಇವೆಲ್ಲ ಕೂಡ ಇಲ್ಲಿ ಹಾಕಿದ್ದೀನಿ, ಇಲ್ಲಿ ನೋಡ್ಕೊಳ್ಳಿ. ಇವೆಲ್ಲವೂ ಕೂಡ ಸಂಬಂಧ ಹೊಂದಿರೋದು ಕ್ರಿಕೆಟ್ಗೆ, ಕ್ರಿಕೆಟ್ಗೆ. ಇದೆಲ್ಲವೂ ಕೂಡ ಸಂಬಂಧ ಹೊಂದಿರೋದು ಫುಟ್ಬಾಲ್ಗೆ. ಓಕೆ, ಆ್ಯಂಡ್ ದೆನ್ ಇದೆಲ್ಲವೂ ಕೂಡ ಸಂಬಂಧ ಹೊಂದಿರೋದು ಹಾಕಲಿಲ್ವಾ? ಓಕೆ, ಜಸ್ಟ್ ಅದೊಂದು ಮಿಸ್ ಆಗಿದೆ. ನಿಮಗೆ ಅಲ್ಲಿ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅಲ್ಲಿ ನೀವು ಬಂದು ಜಾಯ್ನ್ ಆಗಿ. ಓಕೆ, ಸೊ ಅಲ್ಲಿ ನಿಮ್ಗೆ ಹಾಕಿರ್ತೀನಿ. ಬಟ್ ಇದನ್ನು ಇಲ್ಲೇ ಸ್ಕ್ರೀನ್ಶಾಟ್ ತೊಗೊಳ್ಳೋದಾದರೆ ಇಲ್ಲಿ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲಾಂದರೆ ಇದನ್ನು ನಾನು ನಿಮಗೆ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಓಕೆ, ಜಾಸ್ತಿ ಇದ್ದಾವೆ, ಸೊ ಅದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಹೋಗುತ್ತೆ ಅಂತ ಹೇಳಲ್ಲ. ಓಕೆ, ಸುಮ್ಮನೆ ಹೇಳ್ಬೇಡಲ್ವಾ? ನೋಡ್ಕೊಳ್ಳಿ ಇಲ್ಲಿ ಯಾವುದು? ಆಶೀಸ್. ಓಕೆ,
ಆ್ಯಶಸ್ ಅದು ಆ್ಯಕ್ಚುಲಿ ಆ್ಯಶಸ್ ಯಾರ್ಯಾರ ಮಧ್ಯೆ ನಡೀತದೆ, ಒಂದು ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ಮಧ್ಯೆ ನಡೆದಿರ್ತಕ್ಕಂಥ ಸರಣಿ ಯಾವುದಂದ್ರೆ ಆ್ಯಶಸ್ ಸರಣಿ ಅಂತ ಹೇಳ್ತೀವಿ, ಸರಿನಾ. ಸೊ ಈ ಸರಿ ಆ್ಯಶಸ್ ಅವರು ಯಾರು ಗೆದ್ದಿದ್ದಾರೆ, ಆಸ್ಟ್ರೇಲಿಯಾದವರೇ ಗೆದ್ದಿರ್ತಾರೆ, ಆಲ್ಮೋಸ್ಟ್ ಅವರೇ ಗೆದ್ದಿರ್ತಾರೆ. ಓಕೆ, ಏಷ್ಯಾ ಕಪ್ ಕ್ರಿಕೆಟ್ಗೆ ಬೆನ್ಸನ್ ಆ್ಯಂಡ್ ಹೆಡ್ಜಸ್ ಕ್ರಿಕೆಟ್ಗೆ, ಸಿ ಕೆ ನಾಯ್ಡು ಕ್ರಿಕೆಟ್ಗೆ, ಆ್ಯಂಡ್ ದೆನ್ ಕೋಚ್ ಬೆಹರ್ ಟ್ರೋಫಿ ಕ್ರಿಕೆಟ್ಗೆ, ದೇವಧರ್ ಟ್ರೋಫಿ, ದುಲೀಪ್ ಟ್ರೋಫಿ, JD ಬಿರ್ಲಾ ಟ್ರೋಫಿ, ಗುಲಾಮ್ ಅಹಮದ್ ಟ್ರೋಫಿ, ಆ್ಯಂಡ್ ದೆನ್ ನೆಕ್ಸ್ಟ್ ICC ಚಾಂಪಿಯನ್ಶಿಪ್ ಟ್ರೋಫಿ, ICC ವಿಶ್ವಕಪ್, ಇರಾನಿ ಟ್ರೋಫಿ, ಮೊಯಿನುದ್ದುಲ್ಲಾ ಗೋಲ್ಡ್ ಕಪ್, MRF ವಿಶ್ವಕಪ್, ಓಕೆ MRF ವಿಶ್ವಕಪ್, ಆ್ಯಂಡ್ ದೆನ್ ನೆಹರು ಕಪ್, ಸೊ ಇದು ಜವಾಹರ್ಲಾಲ್ ನೆಹರು ಕಪ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ರಾಣಿ ಝಾನ್ಸಿ ಟ್ರೋಫಿ, ಆ್ಯಂಡ್ ದೆನ್ ರಂಜಿ ಟ್ರೋಫಿ, ರಿಲಯನ್ಸ್ ಕಪ್, ರೋಹಿಂಟನ್ ಬರಿಯಾ ಟ್ರೋಫಿ, ರೋತ್ಮನ್ ಟ್ರೋಫಿ, ಸಹರಾ ಕಪ್, ಶೀತ್ ಮಹಲ್ ಟ್ರೋಫಿ, ವಿಜಯ್ ಮರ್ಚೆಂಟ್ ಟ್ರೋಫಿ, ವಿಜ್ಜಿ ಟ್ರೋಫಿ, ವಿಲ್ಸ್ ಟ್ರೋಫಿ ಅಂತ ಹೇಳ್ತೀವಿ, ಸರಿನಾ. ಇವೆಲ್ಲವೂ ಕೂಡ ಟ್ರೋಫಿ ಎದಕ್ಕೆ ಸಂಬಂಧಪಟ್ಟಿದ್ದಾವೆ ಅಂತಂದರೆ ಇದೇ ಕ್ರಿಕೆಟ್ಗೆ ಸಂಬಂಧವನ್ನು ಪಟ್ಟಿದ್ದಾವೆ. ಸೊ ಇಲ್ಲಿದಾವಲ್ವಾ, ಇವೆಲ್ಲವೂ ಕೂಡ ಸಂಬಂಧಪಟ್ಟಿರೋದು ಯಾವುದು, ಬಂದೋಡ್ಕರ್ ಟ್ರೋಫಿ, ಚಕ್ರ ಚಿನ್ನದ ಟ್ರೋಫಿ, ಕೊಲಂಬೋ ಕಪ್, DCM ಟ್ರೋಫಿ, BC ರಾಯ್ ಟ್ರೋಫಿ. ಇದು ನೆನ್ಪಿಟ್ಕೊಳ್ಳಿ, ಇವತ್ತಂದರೆ BC ರಾಯ್ ಟ್ರೋಫಿ. ಓಕೆ, BC ರಾಯ್ ಏನಿದಾರಲ್ವಾ, ಸೊ ಇವರು ಒಬ್ಬರು ಡಾಕ್ಟರ್ ಆಗಿದ್ದರು. ಇವರ ದಿನವನ್ನೇ ಇವ್ರು ಹುಟ್ಟಿದಿರ್ತಕ್ಕಂಥ ದಿನವನ್ನೇ ನಾವು ವೈದ್ಯರ ದಿನವನ್ನಾಗಿ ಆಚರಣೆ ಮಾಡ್ತೀವಿ ನಮ್ಮ ಇಂಡಿಯಾದಲ್ಲಿ. ಯಾವಾಗ, ಜುಲೈ 1. ಓಕೆ, ಜುಲೈ 1 ಅಂತ ಹೇಳ್ತೀವಿ, 4 ಅಲ್ಲ 1. ಓಕೆ, 1 ನೆನ್ಪಿಟ್ಕೊಳ್ಳಿ. ಜುಲೈ 1 ಏನಿದೆ ಅಂದರೆ ವೈದ್ಯರ ದಿನ ಇದೆ. ಸೊ ಯಾರ್ದು, BC ರಾಯ್ ಅವ್ರ ಹೆಸರು ಮೇಲೆ. ಸೊ ಇದೊಂದು ಫುಟ್ಬಾಲ್ ಹೆಸರು ಕೂಡ ಇದೆ, ಮೀನ್ಸ್ ಫುಟ್ಬಾಲ್ ಕಪ್ಪಿನ ಹೆಸರು ಕೂಡ ಇದೇ ಇದೆ. ಇಲ್ಲಿದೆ ನೋಡಿ, ನಿಕ್ಸನ್ ಗೋಲ್ಡ್ ಕಪ್ ಇಲ್ಲಿದೆಯಲ್ವ, ನಿಕ್ಸನ್ ಗೋಲ್ಡ್ ಕಪ್. ಎಲ್ಲವೂ ಕೂಡ ಇಂಪಾರ್ಟೆಂಟ್ ಇದೆ, ಒಂದು ಸರಿ ಪಾಸ್ ಮಾಡಿಕೊಂಡು ಬರ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕ್ರೀನ್ಶಾಟ್ನ ತಗೊಂಡು ಇಟ್ಕೊಳ್ಳಿ. ಓಕೆ, ಟೆಲಿಗ್ರಾಮಲ್ಲೂ ಹಾಕಿರ್ತೀನಿ, ಅಲ್ಲಿ ಒಂದು ಸರಿ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ಒಂದು ಸರಿ ನೋಡ್ಕೊಂಡ್ಬಿಡೋಣ, ಯಾಕಂದರೆ ಇದನ್ನು ಕೇಳ್ತಾನೆ ಜಾಸ್ತಿ. ಸೊ ಯಾವುದು, ಬಿಟನ್ ಕಪ್ ಎಲ್ಲಿ ಎದಕ್ಕೆ ಅಂದರೆ ಹಾಕಿಗೆ ಸಂಬಂಧಪಟ್ಟಿದೆ. ಆ್ಯಂಡ್ ದೆನ್ ಎಜ್ರಾ ಕಪ್ ಪೋಲೋಗೆ ಸಂಬಂಧಪಟ್ಟಿದೆ. ಎಜ್ರಾ ಕಪ್, ಓಕೆ, ಎಜ್ರಾ ಕಪ್ ಯಾವುದಕ್ಕಂದರೆ ಪೋಲೋಗೆ ಸಂಬಂಧಪಟ್ಟಿದೆ. ಸೊ ವಾಟರ್ ಪೋಲೋ ಇವಾಗಲೇ ಯಾವ್ದು ಹೇಳಿದೆ, ಹಂಗೇರಿ ದೇಶ ಹೇಳಿದೆ ಅಲ್ವಾ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ದೇವಧರ್ ಟ್ರೋಫಿ ಕ್ರಿಕೆಟ್ಗೆ, ಆ್ಯಂಡ್ ದೆನ್ ಧ್ಯಾನ್ ಚಂದ್ ಇದು ಸ್ಪೋರ್ಟ್ಸ್ಗೆ ನೀಡತಕ್ಕಂಥ ಪ್ರಶಸ್ತಿ ಆಗಿದೆ. BC ರಾಯ್ ಟ್ರೋಫಿ ಫುಟ್ಬಾಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಟ್ರೋಫಿ ಆಗಿದೆ. ಆ್ಯಂಡ್ ದೆನ್ ದುಲೀಪ್ ಟ್ರೋಫಿ ಇದು ಕ್ರಿಕೆಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಟ್ರೋಫಿ ಆಗಿದೆ, ಫಸ್ಟ್ ಕ್ಲಾಸ್ ಕ್ರಿಕೆಟ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಡ್ಯುರಾಂಡ್ ಫುಟ್ಬಾಲು, ಗುರುನಾನಕ್ ದೇವ್ ಗೋಲ್ಡ್ ಕಪ್ ಏನಿದೆ ಅಲ್ವಾ, ಸೊ ಇದು ಹಾಕಿಗೆ ಸಂಬಂಧಪಟ್ಟಿದೆ ನೋಡಿ. ಆ್ಯಂಡ್ ದೆನ್ ಇರಾನಿ ಕಪ್ ಕ್ರಿಕೆಟ್ಗೆ, ಆ್ಯಂಡ್ ದೆನ್ ಹಾಕಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದು ಅಂದರೆ ರಂಜಿತ್ ಸಿಂಗ್ ಗೋಲ್ಡ್ ಕಪ್, ಮುರುಗಪ್ಪ ಗೋಲ್ಡ್ ಕಪ್ ಅಂತ ಹೇಳ್ತೀವಿ, ಸರಿನಾ. ಸೊ SSC GDಯಲ್ಲಿ ಮತ್ತು MTS ಅಲ್ಲಿ ಮೇ ಬಿ ಹಾಟ್ ಕ್ವಶನ್ ಆಗಿರ್ತದೆ ಅನಿಸುತ್ತೆ ಈ ಸರಿ. ಇದನ್ನು ನೆನ್ಪಿಟ್ಕೊಳ್ಳಿ, ಯಾವುದು, ಮಹಾರಾಜ ರಂಜಿತ್ ಸಿಂಗ್ ಗೋಲ್ಡ್ ಕಪ್, ಹಾಗೆ ಮುರುಗಪ್ಪ ಗೋಲ್ಡ್ ಕಪ್ ಅನ್ನೋದು, ಸರಿನಾ. ಸೊ ಆ್ಯಂಡ್ ದೆನ್ ರಂಗಸ್ವಾಮಿ ಕಪ್ ಅನ್ನೋದು ಎದಕ್ಕೆ ಸಂಬಂಧಪಟ್ಟಿದೆ ಹೇಳ್ಬೋದಾ ಹಾಕೀಗ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ನೆಹರು ಟ್ರೋಫಿ. ಈ ನೆಹರು ಟ್ರೋಫಿ ಅನ್ನೋದು ಏನಿದೆ ಅಲ್ವಾ, ಈ ನೆಹರು ಟ್ರೋಫಿ ಅನ್ನೋದು ಕ್ರಿಕೆಟ್ಗೂ ಹೌದು, ಆ್ಯಂಡ್ ದೆನ್ ದೋಣಿ ಸ್ಪರ್ಧೆಗೂ ಕೂಡ ಹೌದು. ಮೊನ್ನೆ ಆಯ್ತು ನೋಡಿ, ಇದು ಕೇರಳದಲ್ಲಿ ನಡೀತದೆ ದೋಣಿ ಸ್ಪರ್ಧೆ. ಓಕೆ, ಸೊ ಐ ಥಿಂಕ್ 1 ಮಂತ್ ಆಯಿತು ಅನಿಸುತ್ತೆ ಈ ಒಂದು ಸ್ಪರ್ಧೆ ಆಗಿದೆ ಕೇರಳದಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಕುದುರೆ ರೇಸಿಂಗ್ ನಿಜಾಮ್ ಗೋಲ್ಡ್ ಕಪ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ರಂಗಸ್ವಾಮಿ ಕಪ್ ಇಲ್ಲೇ ಇದೆ ನೋಡಿ ಹಾಕಿ ಅಂತ. ಆ್ಯಂಡ್ ದೆನ್ ರಂಜಿ ಟ್ರೋಫಿ ಕ್ರಿಕೆಟ್ ಅಂತ ಇದೆ. ಆ್ಯಂಡ್ ದೆನ್ ರೋವರ್ಸ್ ಕಪ್ ಫುಟ್ಬಾಲು, ಆ್ಯಂಡ್ ದೆನ್ ಸಂತೋಷ್ ಟ್ರೋಫಿ ಫುಟ್ಬಾಲು. ಸೊ ಆ ಪೇಜ್ ನೀವು ನೋಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ಈ ಪೇಜ್ ಏನಿದೆ ಅಲ್ವಾ, ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲ ಅಂದರೆ ಬರ್ಕೊಂಡು ಇಟ್ಕೊಳ್ಳಿ. ಓಕೆ, ಬರ್ಕೊಂಡು ಇಟ್ಕೊಳ್ಳಿ ಇದನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಪೊಲಿಟಿ 5 ಪ್ರಶ್ನೆಗಳನ್ನ ನೋಡ್ಕೊಳ್ಳೋಣ, ಸರಿನಾ. ಪೊಲಿಟಿ ಮೊದಲ ಪ್ರಶ್ನೆ ಏನಿದೆ ಅಂದರೆ ಲೋಕಸಭೆಯಲ್ಲಿ SCಗೆ ಎಷ್ಟು ಸ್ಥಾನಮಾನಗಳನ್ನು ಕಾಯ್ದಿರಿಸಲಾಗಿದೆ. ಸೊ ಈ MP ಸೀಟಲ್ಲಿ SC ಅವರಿಗೂ ಕೂಡ ಇದರ ಸ್ಥಾನಮಾನಗಳನ್ನು ಕಾಯ್ದಿರಿಸಿ ಇಟ್ಟಿದ್ದಾರೆ. ಸೊ ಎಷ್ಟು ಸ್ಥಾನಗಳಿದ್ದಾವೆ SC ಅವರಿಗೆ? ಸೊ SC ಅವರಿಗೆ ಟೋಟಲಿ 84 ಇದ್ದಾವೆ. ST ಅವರಿಗೆ ಎಷ್ಟಿದ್ದಾವೆ? 47 ಇದ್ದಾವೆ. ಓಕೆ, ಆ್ಯಂಡ್ ದೆನ್ ಈ ರಾಜ್ಯಸಭೆಯಲ್ಲಿ ನಾಮನಿರ್ದೇಶನ ಮಾಡ್ತಾರಲ್ವಾ ರಾಷ್ಟ್ರಪತಿಗಳು, ಎಷ್ಟು ಸ್ಥಾನವನ್ನು ನಾಮನಿರ್ದೇಶನ ಮಾಡ್ತಾರೆ? 12 ನಾಮನಿರ್ದೇಶನವನ್ನು ಮಾಡ್ತಾರೆ, ಸರಿನಾ. ಸೊ ಇದು ಕೂಡ ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ಈ SCಗೆ 84 ಸ್ಥಾನ ಮೀಸಲಿರಲಿ ಅಂತ ಹೇಳ್ತಕ್ಕಂಥ ವಿಧಿ ಯಾವುದು ಅಂತ ಕೇಳ್ತಾನೆ. 330 ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ SCಗೆ 332 ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಸರಿ, STಗೆ ಇದು ಓಕೆ ಯಾವುದು 332, ಇದು 330 ಆರ್ಟಿಕಲ್ ಹೇಳ್ತಾ ಇದ್ದೀನಿ ನಾನು. ಓಕೆ, ಸೊ ಎಷ್ಟು ಸ್ಥಾನಗಳು ಮೀಸಲಿದಾವೆ ಅಂದರೆ 84 ಮತ್ತು 47 ಅಂತ ನೆನ್ಪಿಟ್ಕೊಳ್ಳಿ. ಸೊ ನಮ್ಮ ಕರ್ನಾಟಕದಲ್ಲಿ SCಗೆ MP ಸ್ಥಾನದಲ್ಲಿ ಎಷ್ಟು ಮೀಸಲಾಯ್ತಿದ್ದಾವೆ? ಟೋಟಲಿ 5 ಜಿಲ್ಲೆಗಳಲ್ಲಿ ಮೀಸಲಿದ್ದಾವೆ, ಮೀನ್ಸ್ 5 MP ಸೀಟ್ಗಳು. ಆ್ಯಂಡ್ ದೆನ್ STಗೆ 2 ಸೀಟ್ಗಳು ಮೀಸಲಿದ್ದಾವೆ, ಸರಿನಾ. ಇದು ಕೂಡ ನಿಮ್ಗೆ ಗೊತ್ತಿರಲಿ ಕೇಳ್ಬೋದು. ರಾಯಚೂರು ಮತ್ತು ಬಳ್ಳಾರಿ ಅಂತ ಹೇಳ್ತೀವಲ್ವ ST ಇದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ದಲಿತ ಮಹಿಳಾ ಮುಖ್ಯಮಂತ್ರಿ ಯಾರು ಅಂತ ಕೇಳಿದರೆ, ಭಾರತದ ಮೊದಲ ಮುಖ್ಯಮಂತ್ರಿ ಅಂತ ಕೇಳಿದರೆ ಸುಚೇತಾ ಕೃಪಲಾನಿ, ಈ ಉತ್ತರ ಪ್ರದೇಶ ಅಂತ ಹೇಳ್ತೀವಿ. ಜಯಲಲಿತಾ ಅಂತ ಕೇಳಿದ್ರೆ ಇವರು ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದರು, ಮಾಜಿ ಮುಖ್ಯಮಂತ್ರಿ. ಆ್ಯಂಡ್ ದೆನ್ ಮಾಯಾವತಿ, ಸೊ ಇವರು ಮೊದಲ ದಲಿತ ಮಹಿಳಾ ಮುಖ್ಯಮಂತ್ರಿ ಅಂತ ಹೇಳ್ತೀವಿ, ಸರಿನಾ. ಯಾರು? ಮಾಯಾವತಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯದಲ್ಲಿ ಪಂಚಾಯತ್ ರಾಜ್ ರಚನೆಯಾಗಿದೆ ಅಂತ ಕೇಳಿದ್ದಾನೆ. ಸರ್ ರಚನೆ ಆಗಿದೆ ಅಂದರೆ ಎಲ್ಲ ಕಡೆ ರಚನೆ ಆಗಿದೆ ಸರ್, ಏನು ಸರ್ ಇದು ಕ್ವಶನು ರಾಂಗ್ ಇದೆ. ಓಕೆ, ಸ್ವಲ್ಪ ಇದು ಅಪ್ಡೇಟ್ ಆಗಿ. ಇಫ್ ಏನಾದರೂ ನಿಮಗೆ ಈ ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೂ ಪ್ರಾಬ್ಲಮ್ ಇಲ್ಲ, ಬಟ್ ಕ್ವಶನೇ ರಾಂಗ್ ಇದೆ ಅಂತ ಯಾರು ತಲೆಯಲ್ಲಿ ಬರ್ತಿದೆ ಅಲ್ವಾ, ಸೊ ಇದು ಪ್ಲೀಸ್ ಅಪ್ಡೇಟ್ನ ಹಾಕೊಳ್ಳಿ. ಏನು ಅಂತಂದರೆ ಪಂಚಾಯತ್ ರಾಜ್ ಪ್ರತಿಯೊಂದು ರಾಜ್ಯದಲ್ಲಿಲ್ಲ. ಓಕೆ, ಪ್ರತಿ ರಾಜ್ಯದಲ್ಲಿ ಪಂಚಾಯತ್ ರಾಜ್ ಇಲ್ಲ. ಟೋಟಲಿ ಹೇಳೋದಾದರೆ 25 ರಾಜ್ಯಗಳಲ್ಲಿ ಮಾತ್ರ ಪಂಚಾಯತಿ ಇದೆ, ಇನ್ನೂ 3 ರಾಜ್ಯಗಳಲ್ಲಿ ಪಂಚಾಯತಿನೇ ಇಲ್ಲ. ಹಾಗೆ 7 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮಾತ್ರ ಪಂಚಾಯತಿ ಇದೆ, 1 ಕೇಂದ್ರಾಡಳಿತ ಪ್ರದೇಶದಲ್ಲಿ ಪಂಚಾಯತಿಯೇ ಇಲ್ಲ. ಯಾವುದು ಸರ್ ಅದು? 3+1 ಯಾವುದದು? ಯಾವುದು ಅಂತಂದರೆ ನಾಗಾಲ್ಯಾಂಡು, ಮೇಘಾಲಯ, ಮಿಜೋರಾಂದಲ್ಲಿ ಮತ್ತು ದೆಹಲಿಯಲ್ಲಿ ಪಂಚಾಯತಿಯೇ ಇಲ್ಲ. ಓಕೆ, ನೆನ್ಪಿಟ್ಕೊಳ್ಳಿ ಇದನ್ನು. ಇದು ಲಾಸ್ಟ್
ವಿಒದಲ್ಲಿ ಕೇಳಿದೋ BMTC ಕೇಳಿದೆ, ಎಕ್ಸಾಕ್ಟ್ ಗೊತ್ತಿಲ್ಲ ನನಗೆ, ಕೇಳಿದ್ದಾನೆ. ಆ್ಯಂಡ್ ದೆನ್ KS ಅಲ್ಲಿ ಕೇಳಿದ್ದಾನೆ. ಆ್ಯಂಡ್ ದೆನ್ ಸೆಂಟ್ರಲ್ ಗೌರ್ಮೆಂಟಿನ ವಿವಿಧ ಎಕ್ಸಾಮ್ಗಳಲ್ಲಿ ಸಾಕಷ್ಟು ಕೇಳಿದ್ದಾನೆ. ಯಾವುದು ನಮಾಮಿ. ಓಕೆ, ಸೊ ಇದನ್ನೊಂದು ಕೋಡ್ ನೆನ್ಪಿಟ್ಕೊಳ್ಳಿ ಸರ್. ಎಕ್ಸಾಕ್ಟ್ ಆಗಲ್ಲ ಅದು ನಮಾಮಿ ಅಂತ. ಅಂದರೆ ನಾಗಾಲ್ಯಾಂಡ್ ಅಂತ ಬರುತ್ತೆ, ನಮಾಮಿ. ಓಕೆ, ಮಾ ಅಂದರೆ ಮೇಘಾಲಯ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಮೀ ಅಂದರೆ ಮಿಜೋರಾಮ್ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇದ್ರ ಜೊತೆಗೆ ಯಾವುದು ಅಂದರೆ ದೆಹಲಿ ಫುಲ್ ಸಿಟಿಯಲ್ಲೇ ಇದೆ, ಅಲ್ಲಿ ಹಳ್ಳಿ ಇದೆ. ಸೊ ಅಲ್ಲಿ ಪಂಚಾಯತಿನೇ ಬೇಕಾಗಿಲ್ಲ ಅಲ್ವಾ. ಸೊ ಅದು ಹಾಗೆ ನೆನ್ಪಿಟ್ಕೊಳ್ಳಿ, ಯಾವುದು ನಮಾಮಿ ಮತ್ತು ದೆಹಲಿ ಅಂತ. ಓಕೆ, ಇಲ್ಲ ಅಂತಂದರೆ ಈ ಮೂರನ್ನ ಟ್ರಯಾಂಗಲ್ ಕೂಡ ನೀವು ಮಾಡ್ಕೊಳ್ಬೋದು. ಓಕೆ, ಟ್ರಯಾಂಗಲ್ ಆಗ್ತವೆ ಇದು. ಯಾವುದು ನಾಗಾಲ್ಯಾಂಡ್, ಆ್ಯಂಡ್ ದೆನ್ ಮೇಘಾಲಯ, ಆ್ಯಂಡ್ ದೆನ್ ಮಿಜೋರಾಮ್. ಓಕೆ, ನಾನು ಟ್ರಯಾಂಗಲಲ್ಲೇ ಆಲ್ಮೋಸ್ಟ್ ನಾನು ಮಾಡ್ಕೊಳ್ಳೋದು ಟ್ರಯಾಂಗಲ್, ಸ್ಕ್ವಯರ್, ಲೈನ್ ಆ ಥರನೇ ಮಾಡ್ಕೊಂಡಿರ್ತೀನಿ ಎಲ್ಲವೂ ಕೂಡ. ಸರಿಯಾ? ಸೊ ನೀವು ಹೀಗೆ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಜಸ್ಟ್ ನಮಾಮಿ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಪಂಚಾಯತ್ ರಾಜ್ ರಚನೆ ಇನ್ನೊಂದು ನಿಮ್ಗೆ ಗೊತ್ತಿರಲಿ, ಈ ಪಂಚಾಯತ್ ರಾಜ್ ಆಲ್ಮೋಸ್ಟ್ ಎಲ್ಲ ಕಡೆಯೂ ಕೂಡ 3 ಟೈರ್ ಇದ್ದಾವೆ. ಓಕೆ, 3 ಟೈರ್ ಸಿಸ್ಟಮ್ ಇದ್ದಾವೆ. ಮೀನ್ಸ್ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಆ್ಯಂಡ್ ದೆನ್ ಜಿಲ್ಲಾ ಪಂಚಾಯತ್ ಅಂತ. ಬಟ್ ಯಾವ ರಾಜ್ಯದಲ್ಲಿ 4 ಟೈರ್ ಇದೆ ಅಂತ ಹೇಳ್ಬೋದಾ ಯಾರಾದರೂ? ಹೇಳಿ ನೋಡೋಣ ಇದನ್ನು. ಇಲ್ಲ ಅಂತಂದರೆ ಯಾರಿಗೆ ಇದ್ರ ಮೇಲೆ ಕ್ಯೂರಿಯಾಸಿಟಿ ಇದೆ ಅಲ್ವಾ, ಕಮೆಂಟ್ ಮಾಡಿ 4th ಟೈರ್ ಯಾವ ರಾಜ್ಯದಲ್ಲಿ ಇದೆ ಸರಿ ಅಂತ. ಓಕೆ, ಸೊ ಅದನ್ನು ಹೇಳ್ತೀನಿ. ಆ್ಯಂಡ್ ದೆನ್ 2 ಟೈರ್ ಇರ್ತಕ್ಕಂಥ ರಾಜ್ಯಗಳು ನಿಮ್ಗೆ ಗೊತ್ತಿರುತ್ತೆ. ಸೊ ಇದನ್ನು ನೀವು ಕಮೆಂಟ್ ಮಾಡಿ. ಓಕೆ, ಆನ್ಸರೇ ಕಮೆಂಟ್ ಮಾಡಿ, ಇದಕ್ಕೆ ಕ್ವಶನ್ ಕಮೆಂಟ್ ಮಾಡಬೇಡಿ. ಓಕೆ, ಸೊ ಯಾವುದು 4 ಟೈರ್ ನಾನೇ ಹೇಳ್ಬಿಡ್ತೀನಿ. ವೆಸ್ಟ್ ಬೆಂಗಾಲ್. ಓಕೆ, ವೆಸ್ಟ್ ಬೆಂಗಾಲಲ್ಲಿ 4 ಟೈರ್ಸ್ ಪಂಚಾಯತ್ ಇದೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ನಿಮಗೆ ಪ್ರಶ್ನೆ ಕೇಳ್ತಾನೆ. ಯಾವುದು ಅಂತಂದರೆ ಈ 73ನೇ ತಿದ್ದುಪಡಿ ಇದಕ್ಕೆ ಸಂಬಂಧಪಟ್ಟಿದೆ, ಪಂಚಾಯತ್ ರಾಜ್ಗೆ ಸಂಬಂಧವನ್ನು ಪಟ್ಟಿದೆ. ಸರಿನಾ? ಸೊ ಇದರ ಮೂಲಕ 11ನೇ ಅನುಸೂಚಿಯನ್ನು ಸೇರ್ಪಡೆ ಮಾಡ್ತಾರೆ. ಸೊ 73ನೇ ತಿದ್ದುಪಡಿಯನ್ನು ಮೊದಲು ಅಳವಡಿಸ್ಕೊಂಡಿರ್ತಕ್ಕಂಥ ರಾಜ್ಯ ಯಾವುದು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗುತ್ತೆ ಮಧ್ಯಪ್ರದೇಶ ರಾಜ್ಯ ಸರ್ ಅಂತ. ಓಕೆ, ಇದನ್ನು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಕೇಳಿದ್ದಾನೆ. ಐ ಥಿಂಕ್ SSC GD 2024 ಅಥವಾ 23 ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಯಾವ ಲೇಖನದಲ್ಲಿ ಪರಿಶಿಷ್ಟ ಪಂಗಡಗಳನ್ನು ವಿವರಿಸಲಾಗಿದೆ? ಸರ್ ನಿನ್ನೆಯೂ ಇದೇ ಕ್ವಶನ್, ಇವತ್ತು ಇದೇ ಕ್ವಶನ್. ಕಾಪಿ ಮಾಡ್ತಿದ್ದಾರಾ? ಓಕೆ, ಆನ್ಸರ್ ಮಾಡಿ ನೋಡೋಣ. ಆಪ್ಷನ್ ಎ 338, ಆಪ್ಷನ್ ಬಿ 342, ಆಪ್ಷನ್ ಸಿ 341, ಆಪ್ಷನ್ ಡಿ 338A. ಆನ್ಸರ್ ಮಾಡಿದ್ರಾ? ಓಕೆ, ಯಾವ್ದು ಮಾಡಿರ್ತೀರಾ ಆನ್ಸರ್? ಯಾರ್ಯಾರು ಆಪ್ಷನ್ ಡಿ 338 ಮಾಡಿದ್ರಲ್ವಾ, ನಿಮ್ಮ ಉತ್ತರ ಸರಿಯಾಗಿದೆ ಅಂತ ನಾನು ಹೇಳಲ್ಲ. ಓಕೆ, ಇದು ತಪ್ಪಾಗಿದೆ. ಯಾಕೆಂದರೆ ಪರಿಶಿಷ್ಟ ಪಂಗಡಗಳ ಆಯೋಗ ಅಂತ ಕೇಳಿಲ್ಲ ರಿಯಲಿ ಕ್ವಶನಲ್ಲಿ. ಓಕೆ, ಪರಿಶಿಷ್ಟ ಪಂಗಡಗಳ ಬಗ್ಗೆ ವಿವರಿಸಲಾಗಿದೆ ಅಂತ ಕೇಳಿದ್ದಾನೆ. ಸೊ ಪರಿಶಿಷ್ಟ ಪಂಗಡಗಳ ಬಗ್ಗೆ ವಿವರಿಸಲಾಗಿರ್ತಕ್ಕಂತಹ ಆರ್ಟಿಕಲ್ ಯಾವುದು ಅಂದರೆ 342. ಪರಿಶಿಷ್ಟ ಪಂಗಡದ ಒಂದು ಆಯೋಗದ ಬಗ್ಗೆ ಹೇಳ್ತಕ್ಕಂತಹ ವಿಧಿ ಯಾವುದು ಅಂದರೆ 338A ಅಂತ ಹೇಳ್ತೀವಿ. ಸರಿನಾ? ಸೊ ಇಲ್ಲ ನಿಮಗೆ ನಿನ್ನೇನು ಕ್ವಶನ್ ಹೇಳಿದ್ದೆ, 338ರಲ್ಲಿ ಏನಿದೆ ಅಲ್ವಾ, 338ರಲ್ಲಿ SC ಆಯೋಗ ಇದೆ, 338Aದಲ್ಲಿ ST ಆಯೋಗ ಇದೆ, 338B ಏನಿದೆ ಅಲ್ವಾ, ಇಲ್ಲಿ OBC ಆಯೋಗ ಇದೆ. ಓಕೆ, ಯಾವುದು SC, ST ಮತ್ತು OBC ಆಯೋಗ ಇದೆ. ಬಟ್ SC ಪಂಗಡಗಳು ಅಂತ ಕೇಳಿದ್ದಾನೆ. ಸೊ ಪಂಗಡಗಳು ಅಂತ ಕೇಳಿದ್ರೆ SC ಆಯೋಗ ಅಂತ ಕೇಳೋಬಿಟ್ಟು ಜಸ್ಟ್ ಈ ಒಂದು SC ಅವ್ರ ಬಗ್ಗೆ ವಿವರಿಸಲಾಗಿದೆ ಅಥವಾ ST ಅವ್ರ ಬಗ್ಗೆ ವಿವರಿಸಲಾಗಿದೆ, ಇಲ್ಲಾಂದರೆ OBC ಅವ್ರ ಬಗ್ಗೆ ವಿವರಿಸಲಾಗಿದೆ ಅಂದರೆ ಆರ್ಟಿಕಲ್ಗಳು ಬೇರೆ ಆಗ್ತವೆ. ಯಾವುದು ಈ 341 ಇದು SC ಅವ್ರ ಬಗ್ಗೆ ವಿವರಿಸಲಾಗ್ತದೆ, ಮೀನ್ಸ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಅವ್ರ ಬಗ್ಗೆ ವಿವರಿಸಲಾಗ್ತದೆ. 342 ಏನಿದೆ ಅಲ್ವಾ, ಇದು ST ಅವ್ರ ಬಗ್ಗೆ ವಿವರಿಸಲಾಗ್ತದೆ. ಸೊ ಆ್ಯಂಡ್ ದೆನ್ OBC ಅವ್ರ ಬಗ್ಗೆ ವಿವರಿಸಲಾಗಿರ್ತಕ್ಕಂಥ ಒಂದು ಆರ್ಟಿಕಲ್ ಯಾವುದು? ಆಯೋಗದ ಬಗ್ಗೆ ಹೇಳಬೇಡಿ, ಆಯೋಗದ ಅಂತಂದರೆ 338B ನಾನು ಹೇಳ್ತೀನಿ. ಓಕೆ, ಬಟ್ ಅವ್ರ ಬಗ್ಗೆ ವಿವರಿಸಲಾಗ್ತಕ್ಕಂಥ ಒಂದು ಆರ್ಟಿಕಲ್ ಯಾವುದು ಅಂತ ಇದನ್ನು ಕೂಡ ಕಮೆಂಟ್ ಮಾಡ್ಬೋದಾ? ಮಾಡಿ ನೋಡೋಣ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಯಾವ ವಿಧಿಗೆ ತಿದ್ದುಪಡಿ ತರುವ ಮೂಲಕ ಮತದಾನದ ವಯಸ್ಸನ್ನು 21 ವರ್ಷದಿಂದ 18ಕ್ಕೆ ಇಳಿಸಲಾಯಿತು? 61ನೇ ತಿದ್ದುಪಡಿ ಮಾಡಿದ್ರು ಸರ್. ಹೌದು ಸರ್, ಸರಿಯಾಗಿದೆ. ಬಟ್ ಇಲ್ಲಿ ವಿಧಿ ಕೇಳಿದಾನಲ್ಲ, ವಿಧಿ ಯಾವುದು? 370, 368 ಸಂಬಂಧಪಟ್ಟಿರೋದು ಇದಕ್ಕೆ ತಿದ್ದುಪಡಿಗೆ ಸಂಬಂಧಪಟ್ಟಿದೆ. ಓಕೆ, ನಾರ್ಮಲಾಗಿ ತಿದ್ದುಪಡಿಗೆ ಸಂಬಂಧಪಟ್ಟಿರೋದೇ 368 20ನೇ ಭಾಗದಲ್ಲಿ ಬರ್ತದೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ 81 ಏನು ಅಂತಂದರೆ ಲೋಕಸಭೆಯಲ್ಲಿ 550 ಕ್ರಾಸ್ ಆಗಬಾರ್ದು ಸರ್ ಅಂತ ಹೇಳ್ತಾರೆ. ಮೆಂಬರ್ ಏನಿದಾರಲ್ಲ, ಮೆಂಬರ್ ಆಫ್ ಲೋಕಸಭಾ, ಸೊ ಅವರು ಕ್ರಾಸ್ ಆಗಬಾರ್ದು. ಮೆಂಬರ್ ಆಫ್ ಪಾರ್ಲಿಮೆಂಟ್ ಆ ಸೀಟ್ಗಳು 550ಕ್ಕಿಂತ ಜಾಸ್ತಿ ಕ್ರಾಸ್ ಆಗಬಾರ್ದು ಅಂತ ಹೇಳುತ್ತೆ. ಮ್ಯಾಕ್ಸಿಮಮ್ ಸೀಟ್ ಬಗ್ಗೆ ಹೇಳೋದು ಯಾವುದು ಅಂದರೆ 81ನೇ ವಿಧಿ ಅಂತ ಹೇಳ್ತೀವಿ. ಬಟ್ ಇಲ್ಲಿ 326 ಏನಿದೆ ಅಲ್ವಾ, ಈ ಒಂದು ವಿಧಿ ಏನಂತ ಹೇಳುತ್ತೆ ಅಂದರೆ 21 ವರ್ಷದಿಂದ ಇವಾಗ 18ಕ್ಕೆ ಇಳಿಸಲಾಗಿದೆ ಅಂತ ಹೇಳ್ತದೆ. ಸೊ ಮೊದಲು 21 ವರ್ಷ ಇತ್ತು ಯಾವ ವಿಧಿಯ ಮೂಲಕ, ಇದೇ 326ನೇ ವಿಧಿಯ ಮೂಲಕ. ಬಟ್ ಇವಾಗ ಎಷ್ಟಿದೆ ಅಂದರೆ ಹೈಯೆಸ್ಟ್ ವೋಟ್ ಹಾಕೋಕ್ಕೆ 326ನೇ ವಿಧಿಯ ಮೂಲಕ 18 ವಯಸ್ಸನ್ನು ಇಳಿಕೆ ಮಾಡಿದ್ದಾರೆ. ಯಾವ ತಿದ್ದುಪಡಿ ಮೂಲಕ? 61ನೇ ತಿದ್ದುಪಡಿಯ ಮೂಲಕ. ಓಕೆ, ಇದು ಗೊತ್ತಿರಲಿ ಕೇಳ್ಬೋದು ನಿಮಗೆ. ಯಾವ ವರ್ಷ 61ನೇ ತಿದ್ದುಪಡಿ ಆಯಿತು? 1988 ಅಂತ ಹೇಳ್ತೀವಿ. ಬಟ್ ಅದು ಜಾರಿಗೆ ಬಂದಿದೆ ಯಾವಾಗ ಗೊತ್ತಾ? 1989 ಎಲೆಕ್ಷನಲ್ಲಿ. ಬಟ್ ಕನ್ಫ್ಯೂಷನ್ ಆಗ್ತೀರಾ ಸಾಕಷ್ಟು ಜನ, 88 89 ಅಂತ. ಮತ್ತೆ ಇದು ಆಗಬೇಡಿ. ಓಕೆ, ಸೊ ಆ್ಯಕ್ಟ್ ಬಂದಿರೋದು ಅಂತ ಹೇಳಿದ್ರೆ ನಿಮಗೆ 88ರಲ್ಲಿ, ಅದನ್ನು ತಿದ್ದುಪಡಿ ತಂದಿರೋದು ಯಾವಾಗ ಅಂದರೆ 88ರಲ್ಲಿ. ಬಟ್ 88ರಲ್ಲಿ ಎಲೆಕ್ಷನ್ ಆಗಿಲ್ಲ ಅಲ್ಲ. ಓಕೆ, ಸೊ ಯಾವಾಗ ಬರುತ್ತೆ ಅಂದರೆ ಅದು ಅಫಿಷಿಯಲ್ ಆಗಿ 1989ರಲ್ಲಿ ಬರಬೇಕಲ್ಲ. ಓಕೆ, ಸೊ ಈಗ ನೆನ್ಪಿಟ್ಕೊಳ್ಳಿ ಅದನ್ನು. ಲಾಜಿಕ್ ಗೊತ್ತಿರಲಿ ನಿಮಗೆ. ಪ್ರತಿಯೊಂದು ಕನ್ಫ್ಯೂಷನ್ ಕ್ವಶನಿಂದ ಒಂದು ಲಾಜಿಕ್ ಇರುತ್ತೆ. ಆ ಲಾಜಿಕ್ನ ನೀವು ತಿಳ್ಕೊಂಬಿಡಿ, ಈಸಿ ಅನಿಸ್ಬಿಡುತ್ತೆ. ಓಕೆ, ಸೊ ಎಲ್ಲದಕ್ಕಿಂತ ಈಸಿ ಅದೇ ಅನಿಸ್ಬಿಡುತ್ತೆ. ಸೊ ಇದಾಗಿತ್ತು ಇಲ್ಲಿವರೆಗೆ SSC MTS
ಹಾಗೆ CHSL GD ಹಾಗೆ ಡೆಲ್ಲಿ ಪೊಲೀಸ್ ಸ್ಪೆಷಲಿ ಡೆಲ್ಲಿ ಪೊಲೀಸ್ ಮತ್ತು RRB ಡಿ ಗ್ರೂಪ್ ಎಕ್ಸಾಮ್ಗೆ ಕೇಳಬಹುದಾದಂತಹ ಪ್ರಮುಖ GK ಪ್ರಶ್ನೆಗಳ ವಿವರಣೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಒಪಿನಿಯನ್ ಇದೆ ಅಂತ ಕಾಮೆಂಟ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೊ ಮಚ್.